ಲಲಿತಾ ಪರಮೇಶ್ವರಿಯ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಪರಮೇಶ್ವರಿಗೆ ನಮಸ್ಕಾರವನ್ನ ಮಾಡ್ತಾ, ಈ ಕಾರ್ತಿಕ ಹುಣ್ಣಿಮೆಯಂದು ಎಲ್ಲರ ಬದುಕಲ್ಲಿ ಬೆಳಕಾಗಿ ಎಲ್ಲರ ಕಷ್ಟವನ್ನ ದೂರ ಮಾಡಿ ಎಲ್ರಿಗೂ ಕೂಡ ಶುಭವನ್ನ ಹಾರೈಸ್ಲಿ ಅಂತ ಕೋರ್ಕೊಂತ ಶುರು ಮಾಡೋಣ. ಮುಂದುವರಿದ ಶ್ಲೋಕಗಳ ಅರ್ಥವನ್ನ ತಿಳಿಲಿಕ್ಕೆ ಪ್ರಯತ್ನವನ್ನ ಪಡೋಣ. ಇವತ್ತು 70ನೆಯ ಶ್ಲೋಕ. ಈ 70ನೆಯ ಶ್ಲೋಕ ದೇವಿಯ ಭುಜಗಳನ್ನ ವರ್ಣಿಸ್ತಾರೆ, ಅಮ್ಮನವರ ಭುಜಗಳನ್ನ ವರ್ಣಿಸ್ತಾರೆ. ಮೃಣಾಲಿ ಮೃದ್ವೀನಾಂ ತವ ಭುಜಲತಾನಾಂ ಚತುಸ್ರುಣಾಂ ಅಂತ ದೇವಿಯ ಒಂದೊಂದೇ ಅಂಗಾಂಗವನ್ನ ಈ ಸೌಂದರ್ಯ ಲಹರಿಯಲ್ಲಿ ವರ್ಣನೆ ಮಾಡ್ತಾ ಬರ್ತಾ ಇದ್ದೇವೆ. ಈಗ ಮುಖವನ್ನ ಕಂಠವನ್ನ ಆದ್ಮೇಲೆ ಭುಜವನ್ನ ವರ್ಣಿಸ್ಲಿಕ್ಕೆ ನಾವು ಬಂದಿದ್ದೇವೆ. ಈ ಭುಜದ ವರ್ಣನೆಯಲ್ಲಿ ಅದಕ್ಕೆ ಆದಂತ ವಿಶೇಷತೆ ಇದೆ ಅಲ್ವಾ? ನೋಡಿ, ಬ್ರಹ್ಮನಿಗೂ ಈಶ್ವರನಂತೆ 5 ತಲೆ ಇತ್ತು. ಈ ಕತೆ ನಿಮ್ಮೆಲ್ರಿಗೂ ಗೊತ್ತು. ಆಮೇಲೆ ಅಹಂಭಾವನಾಗಿರ್ತಕ್ಕಂಥ ಬ್ರಹ್ಮನ ಊರ್ಧ್ವ ತಲೆಯನ್ನ ಏನ್ ಮಾಡ್ತಾನೆ, ಅದನ್ನ ಶಿವ ತನ್ನ ತ್ರಿಶೂಲದಿಂದ ಕಡಿದು ಬಿಡ್ತಾನೆ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ? ಕಾಲಭೈರವನ ರೂಪದಾಗಿ ಆಗಿರ್ತಕ್ಕಂಥ ಬ್ರಹ್ಮ 5ನೇ ತಲೆಯನ್ನ ಕತ್ತರಿಸ್ತಾನೆ. ಈ ಶ್ಲೋಕದಲ್ಲಿ ಒಂದು ವ್ಯಾಖ್ಯಾನ ಬರುತ್ತೆ, ಕಾವ್ಯಲಿಂಗಾಕಾರ ಅಂತ. ಅಂದ್ರೆ ಬ್ರಹ್ಮನ ಹತ್ಯೆ ಮಾಡದೆ 5ನೇ ತಲೆಯನ್ನ ಉಗುರುಗಳಿಂದ ಕತ್ತರಿಸ್ತದೆ. ತ್ರಿಶೂಲ ಅಂತ ಹೇಳಿದ್ ನಾನು ಯಾಕೆ ಅಂದ್ರೆ ಎಲ್ರೂ ಹಾಗೆ ಅನ್ಕೊಳೋದು. ಆದ್ರೆ ಕಾಲಭೈರವ ರೂಪಿಯಾಗಿರ್ತಕ್ಕಂಥ ಶಿವ ಏನ್ ಮಾಡ್ತಾನೆ, ಯಾವುದೇ ಅಸ್ತ್ರಗಳನ್ನ ಉಪಯೋಗಿಸದೆ ತನ್ನ ಉಗುರುಗಳಿಂದ ಬ್ರಹ್ಮದೇವನ 5ನೇ ತಲೆಯನ್ನ ಕತ್ತರಿಸ್ತಾನೆ, ಚಿವುಟ್ ಹಾಕ್ಬಿಡ್ತಾನೆ. ಸರಿ, ಒಂದು ತಲೆ ಹೋಯ್ತು, ಇನ್ 4 ತಲೆ ಉಳಿಸ್ಕೋಬೇಕಲ್ಲ. ಬ್ರಹ್ಮಂಗ್ ಭಯ ಬಂದ್ಬಿಡತ್ತೆ, ಉಳಿದಿರೋ 4 ತಲೆನ ಕತ್ತರಿಸ್ಬಿಟ್ರೆ ಏನಪ್ಪಾ ಮಾಡೋದು ಅಂತ. ಈಶ್ವರನ ಉಗುರಿನಿಂದ ಅಪಾಯ ಸಂಭವಿಸುತ್ತಲ್ಲ, ನನ್ನ 4 ಮುಖಗಳು ಏನಾಗುತ್ತೋ ಅಂತ. ಆಗ ಈಶ್ವರನ ಪತ್ನಿಯಾದ ಪಾರ್ವತಿಯನ್ನ ಹೊಗಳಿ ಶರಣು ಕೋರ್ತಾನೆ ಬ್ರಹ್ಮದೇವ. ಕಾಪಾಡು ನಿನ್ನ ಗಂಡನಿಂದ ಅಭಯವನ್ನ ಪಡಿತಾನೆ. ಆಗ ತಾಯಿ ಅವನಿಗೆ ಶ್ರೀರಕ್ಷೆಯಾಗಿ ಈಶ್ವರನ ಕೋಪ ಕಡಿಮೆ ಮಾಡ್ತಾರೆ. ಇದೊಂದು ಸನ್ನಿವೇಶ, ಇದು ಸನ್ನಿವೇಶ. ಆಮೇಲೆ ಮತ್ತೆ ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ. ಶಂಕರಾಚಾರ್ಯರು ಚತುರ್ಭುಜಗಳನ್ನ ವರ್ಣನೆ ಮಾಡ್ತಾರೆ ಸೌಂದರ್ಯ ಲಹರಿಯಲ್ಲಿ. 4 ಭುಜ, ಅಮ್ಮನವ್ರಿಗೆ ಇರ್ತಕ್ಕಂಥ 4 ಭುಜ, 4 ಕೈಯಲ್ಲಿ 4 ಭುಜಗಳಿರುತ್ತೆ, ಅದನ್ನ ವರ್ಣನೆ ಮಾಡ್ತಾರೆ. ಬ್ರಹ್ಮನಿಗೆ 4 ತಲೆ, 4 ವೇದ ಅಂತ ಕರಿತೀವಿ. 5ನೇದು ಸೃಷ್ಟಿ ಸೌಂದರ್ಯ. ಅದು ತಾನೇ ಸೃಷ್ಟಿಸಿದ ವಾಗ್ದೇವತಿಯಾದ ಸರಸ್ವತಿ ದೇವಿಯನ್ನ, ಮಗಳನ್ನ ಅವನು ತನ್ನ ಜೊತೆ ಇಟ್ಕೊಂತಾನೆ. ಅದು ಹೆಂಡತಿಯಾಗೋ ಅಥವಾ ಲೋಕದ ಕಾರ್ಯವನ್ನ ಮುನ್ನಡೆಸ್ಲಿಕ್ಕೋ ಅದು ಬೇರೆ ವಿಚಾರ, ಆದ್ರೆ ಇಟ್ಕೊಂತಾನೆ. ಸ್ಕಾಂದ ಪುರಾಣದಲ್ಲಿ ಶಿವ ಪಾರ್ವತಿಯರ ಮದುವೆಯ ಬಗ್ಗೆ ಒಂದು ಸಣ್ಣ ಕತೆ ಬರುತ್ತೆ, ಇದೆಲ್ರಿಗೂ ಗೊತ್ತು. ಪಾರ್ವತಿ ಪರಮೇಶ್ವರರು ಮದುವೆ ಆದಂತಹ ಪ್ರಸಂಗ ಇನ್ನೊಂದ್ಸಲ ನಿಮ್ಮೆಲ್ರಿಗೂ ಹೇಳ್ತೀನಿ. ಇವತ್ತಂತೂ ಬಹಳ ಪುಣ್ಯಕಾಲ. ಅದೇ ರೀತಿ ಸ್ಕಾಂದ ಪುರಾಣದ ಕಥೆಯನ್ನ ಕೇಳೋದು ಇನ್ನಷ್ಟು ಪುಣ್ಯಕಾಲ. ಶ್ಲೋಕದಲ್ಲೂ ಕೂಡ ಅದೇ ಅರ್ಥ ಬರ್ತಾ ಇದೆ ನಮಗೆ. 70ನೇ ಶ್ಲೋಕದಲ್ಲಿ ಭುಜಗಳ ವರ್ಣನೆ. ಪರ್ವತರಾಜ ಪುತ್ರಿಯಾದಂತಹ ಪಾರ್ವತಿ ಶಿವನಿಗಾಗಿ ಘೋರ ತಪಸ್ಸನ್ನ ಮಾಡಿ ಶಿವನನ್ನ ಮೆಚ್ಚಿಸಿ ವಿವಾಹಕ್ಕೆ ಸುಮುಖನನ್ನಾಗಿ ಮಾಡ್ಕೊಂತಾಳೆ, ಪ್ರಸನ್ನವನ್ನಾಗಿ ಮಾಡ್ಕೊಂಡು ಒಪ್ಸೋದು. ಆ ವಿವಾಹವನ್ನ ನಾನೇ ಬೇಗ ಮಾಡಿ ಮುಗಿಸ್ಬೇಕು ಅಂತ ಆತುರನಾದಂತಹ ಮನ್ಮಥ ಈಶ್ವರನ ಪಾಲನೇತ್ರಾಗ್ನಿಗೆ ಭಸ್ಮನಾಗ್ತಾನೆ. ಯಾಕಂದ್ರೆ ಅವನು ಸತಿ ಹೋದ್ಮೇಲೆ
ಘೋರವಾದಂತಹ ಯೋಗ ತಪಸ್ಸಿನಲ್ಲಿ ಕೂತಿರ್ತಾನೆ ಪರಮೇಶ್ವರ. ಅವನು ಕಣ್ಣು ಬಿಡಲ್ಲ. ಮನ್ಮಥನ ಸಹಾಯದಿಂದ ಆತನಿಗೆ ಕಣ್ಣನ್ನ ಬಿಡಿಸ್ತಾರೆ. ಅವನು ಸುಟ್ಟು ಭಸ್ಮನಾಗ್ತಾನೆ. ಕನ್ಯೆಯಾದಂತಹ ಪಾರ್ವತಿ, ಅವಳಿಗಿನ್ನು ಮದುವೆ ಆಗ್ಲಿಲ್ಲ, ತಂದೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಈಶ್ವರನನ್ನೇ ಮದುವೆ ಆಗ್ಬೇಕು ಅಂತ ತಂದೆ ಬಳಿ ಕೋರ್ತಾಳೆ. ತಪಸ್ಸನ್ನೆಲ್ಲ ಆಯ್ತು, ಈಶ್ವರನೂ ಕೂಡ ಒಲ್ದ. ಮದ್ವೆ ಇನ್ನೇನ್ ಶುರು ಆಗ್ಬೇಕಲ್ಲ, ಮದ್ವೆ ಕಾರ್ಯ ಕೆಲಸಗಳೆಲ್ಲ ಶುರು ಆಗ್ಬೇಕು. ವಿವಾಹದ ಏರ್ಪಾಟುಗಳೆಲ್ಲ ಘನವಾಗಿ ಮಾಡ್ತಾ ಇದ್ದಾನೆ. ಲಾಂಛನವಾಗಿ ಸ್ವಯಂವರಕ್ಕೆ ಪ್ರಕಟಣೆ ಮಾಡ್ತಾನೆ ಹಿಮವಂತ. ಭೋಲಾಶಂಕರನಿಗೆ ವಿವಾಹ ಅಂದ್ರೆ ಗೊತ್ತಿಲ್ಲ, ಒಂದು ಪದ್ಧತಿ ಅಂದ್ರೆ ಗೊತ್ತಿಲ್ಲ ಪರಮೇಶ್ವರನಿಗೆ. ಅವನು ಭೋಲಾಶಂಕರ, ಅವನು ಎಲ್ಲ ಬಹಳ ಸರಳವಾಗಿರ್ತಕ್ಕಂಥವನು, ಅವನ್ಗೆಲ್ಲ ಗೊತ್ತು. ಆದ್ರೆ ಈ ಪದ್ಧತಿ, ಈ ಆಚರಣೆ ಎಲ್ಲ ಅವನು ಖುದ್ದಾಗಿ ಯಾವತ್ತೂ ಮಾಡ್ಲಿಲ್ಲ. ದಕ್ಷಿಣ ಕುಮಾರಿ ಸತಿ ಮದುವೆ ಆಗ್ಬೇಕಾದ್ರೆ ಕನ್ಯಾದಾನ ಮಾಡ್ಕೊಡ್ಲೇ ಇಲ್ಲ. ಅವನ್ಗಿಷ್ಟ ಇರ್ಲಿಲ್ಲ ಸತಿ ಮದ್ವೆ ಆಗೋದು ಈಶ್ವರನನ್ನ. ಆಗ ಕನ್ಯಾದಾನ ಮಾಡ್ಕೊಡ್ಲಿಲ್ಲ, ವಿವಾಹದು ಯಾವುದೂ ನಡಿಲಿಲ್ಲ. ಹಂಗಾಗಿ ಅವನ್ಗೆ ಪದ್ಧತಿ ಗೊತ್ತಿರ್ಲಿಲ್ಲ. ಈಶ್ವರನನ್ನ ಪತಿಯಾಗಿ ಕೋರಿದ್ದು ಸತೀದೇವಿನೇ. ಹಾಗಾಗಿ ಈಶ್ವರನಿಂದ ಕೈಲಾಸಕ್ಕೆ ಹೋಗ್ಬಿಟ್ರು, ತಂದೆ ಮನೆ ಬಿಟ್ಟು ಸತೀದೇವಿ. ಆ ನಂತರ ದಕ್ಷ ಯಜ್ಞ ಆಯ್ತು, ಸತೀದೇವಿ ಆತ್ಮಾಹುತಿ, ಈಶ್ವರ ವೀರಭದ್ರ ಸೃಷ್ಟಿ, ಅಲ್ಲಿ ದಕ್ಷ ಯಜ್ಞ ವಿಧ್ವಂಸನ ಆಯ್ತು. ಮತ್ತೆ ದಕ್ಷನಿಗೆ ಮೇಕೆ ತಲೆ ಹಂಟಿಸಿ ಬದುಕಿಸಿದ್ರು. ಸತಿ ವಿಯೋಗದಿಂದ ಈಶ್ವರ ನಿರಾಕುಲನಾದ, ಸಮಾಧಿ ಸ್ಥಿತಿಗೆ ಹೋಗ್ಬಿಟ್ಟಿದ್ದ. ಆಮೇಲೆ ಮತ್ತೆ ದಾಕ್ಷಾಯಣಿ ಪಾರ್ವತಿಯಾಗಿ ಪುನರ್ಜನ್ಮ ತಳ್ಕೊಂಡು ಈಗ ಮದ್ವೆ ಆಗ್ಬೇಕು, ಮದ್ವೆಗೆಲ್ಲ ಏರ್ಪಾಡಾಗ್ತಾ ಇದೆ. ಅದಕ್ಕೆ ಒಂದು ಕಥೆ ಹೇಳ್ತಾರೆ, ತಾರಕಾಸುರ ಸಂಹಾರ. ತಪಸ್ ಮಾಡಿದ ತಾರಕಾಸುರ ಬ್ರಹ್ಮನಿಂದ ವರ ಪಡಿಬೇಕು, ಏನೇನೋ ಪಡಿಬೇಕು. ಹಿಂದೆನೂ ಪಡೆದಿದ್ರಪ್ಪ ರಾಕ್ಷಸರೆಲ್ಲ, ಸತ್ತೋಗ್ಬಿಟ್ರು ಎಲ್ಲ. ಈ ಸಲ ಎಂಥ ವರ ಪಡಿಬೇಕು ಅಂದ್ರೆ ಯಾರೂ ನನ್ನನ್ನ ಸಾಯಿಸುವಂತವ್ರು ಹುಟ್ಟಬಾರದು. ಹಾಗಾಗಿ ಈಶ್ವರ ದಂಪತಿಗಳಿಂದ ಹುಟ್ಟಿದ ಮಗುವಿನಿಂದ ನನ್ನ ಮರಣ. ಅವನ್ ತುಂಬಾ ಚೆನ್ನಾಗ್ ಗೊತ್ತಿತ್ತು, ಸತೀದೇವಿ ಇಲ್ಲ, ಈಶ್ವರ ಇರೋರೊಬ್ಬ. ಅವನ್ ಸಮಾಧಿ ಸ್ಥಿತಿಲಿ ಇದ್ದಾನೆ, ಅವನ್ ಕಣ್ಣು ಬಿಡಲ್ಲ, ಅವನಿಗೆ ಮದ್ವೆ ಆಗಲ್ಲ, ಅವ್ರಿಗೆ ಮಕ್ಳಾಗಲ್ಲ, ತನ್ ಸಾಯಿಸೋರು ಯಾರು ಇಲ್ಲ. ಪಾರ್ವತಿ ಪರಮೇಶ್ವರರಿಗೆ ಪುತ್ರ ಜನ್ಮ ಆಗ್ಬೇಕಿತ್ತು. ದೇವತೆಗಳೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಶಿವ ಪಾರ್ವತಿಯರ ಮದುವೆಗೆ. ಯಾಕಂದ್ರೆ ದಾಕ್ಷಾಯಣಿ ಮತ್ತೆ ಪಾರ್ವತಿಯಾಗಿ ಜನ್ಮವನ್ನ ತಾಳಿದ್ದಾರೆ. ಇನ್ನೇನು ಅವರಿಬ್ರಿಗೂ ಮದುವೆ ಆಗೋದ್ರೆ ಪಾರ್ವತಿ ಪರಮೇಶ್ವರರಿಗೆ ಪುತ್ರ ಜನ್ಮ ಆಗತ್ತೆ. ಆಗ ರಾಕ್ಷಸನ ಸಂಹಾರ ಆಗತ್ತೆ. ಈ ವಿವಾಹ ಪದ್ಧತಿ ನನಗೇನೂ ಗೊತ್ತಿಲ್ವಲ್ಲ. ಈ ವಿವಾಹಕ್ಕೆ ಯಾರಾದ್ರೂ ಮುಖ್ಯಸ್ಥರು ಬೇಕಲ್ಲ ನನ್ನ ಕಡೆಯಿಂದ. ಹಾಗಾಗಿ ವಿಷ್ಣುವನ್ನ ಕೋರ್ತಾನೆ ಮಹಾಶಿವ. ನೋಡಪ್ಪ, ನನ್ನ ಕಡೆ ಗಂಡಿನ ಕಡೆಯಿಂದ ನೀನು ಪಾರುಪತ್ಯವನ್ನ ವಹಿಸು, ನೀನು ನಾಯಕ ಸ್ಥಾನವನ್ನ, ಹಿರಿಯ ಸ್ಥಾನವನ್ನ ವಹಿಸು. ಆಗ ಮಹಾವಿಷ್ಣು ಬಹಳ ಸಂತೋಷದಿಂದ ಅಂಗೀಕರಿಸ್ತಾನೆ. ವಿವಾಹ ವಿಧಿಗಳನ್ನೆಲ್ಲ ತಿಳಿದವನು ಮಹಾವಿಷ್ಣು. ಹೇಗ್ ಮಾಡ್ತಾರೆ, ಯಾಕಂದ್ರೆ ಅವನಿಗೆ ತುಂಬಾ ಒಳ್ಳೆಯ ಅನುಭವ ಮಹಾವಿಷ್ಣುವಿಗೆ. ಪದ್ಮಾವತಿನ ಮದ್ವೆ ಆಗ್ಬೇಕಾದ್ರೂ ಕೂಡ ಯಾವ ರೀತಿ ಆಗ್ಬೇಕು ಅಂತಕ್ಕಂಥದ್ದು. ಆ ಶ್ರೀನಿವಾಸ ಕಲ್ಯಾಣ ಅಂತಾನೆ ಒಂದು ವಿಶೇಷವಾದ ಸ್ಥಾನ ಇತ್ತು. ಪಾರ್ವತಿ ಪರಮೇಶ್ವರರ ವಿವಾಹಕ್ಕೆ ಹಿರಿಯನಾಗಿ ನಿಂತು ಈಶ್ವರನನ್ನ ವರನಾಗಿ ಅಲಂಕರಿಸ್ತಾನೆ ಮಹಾವಿಷ್ಣು. ಮದುವೆಗೆ ಎಲ್ಲ ದೇವತೆಗಳ ಜೊತೆ ಬರ್ತಾ ಇದ್ದಾರೆ. ಕಲ್ಯಾಣ ವೇದಿಕೆ, ಒಂದು ಮಂಟಪ ಹಾಕಿದ್ದಾರೆ. ಬಹಳ ವೈಭವದ ಬಗೆ ಬಗೆ ಹೂವಿನ ಅಲಂಕಾರ. ಎಲ್ಲ ಸಖಿಯರು ಹಿಂಬಾಲಿಸ್ತಾ ಇದ್ದಾರೆ. ತಾಯಿಯಾದಂತಹ ಮೈನಾದೇವಿ ಮಗಳನ್ನ ಮದುವೆ ಮಂಟಪಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಹೋಗಿ ಆ ಪಾರ್ವತಿ ದೇವಿಯನ್ನ ಅಲಂಕಾರ ಶೃಂಗಾರಗಳನ್ನ ಮಾಡ್ಕೊಂಡು ಮರಾಳ ಮಂದಗಮನಿಯಾಗಿ ಕರ್ಕೊಂಡ್ ಬಂದ್ರು ಪಾರ್ವತಿಯನ್ನ. ಮರಾಳ ಮಂದಗಮನಿ ಅಂದ್ರೆ ಹೆಣ್ಣು ಹಂಸ. ಆ ಹೆಣ್ಣು ಹಂಸ ಯಾವ ರೀತಿ ನಿಧಾನವಾಗಿ ನಡ್ಕೊಂಡ್ ಬರುತ್ತೋ ಗಾಂಭೀರ್ಯದಿಂದ, ಆ ರೀತಿ ಪಾರ್ವತಿಯನ್ನ ಮದುವೆ ಮಂಟಪಕ್ಕೆ ಆಕೆಯ ತಾಯಿಯಾದಂತಹ ಮೈನಾದೇವಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದುವರೆಗೂ ಪಾರ್ವತಿಯ ಸೌಂದರ್ಯವನ್ನ ಯಾವ ದೇವತೆಗಳು, ಯಾವ ಋಷಿಗಳು, ಯಾವ ಬ್ರಹ್ಮಾದಿಗಳು
ಹತ್ತಿರದಿಂದ ನೋಡೇ ಇರ್ಲಿಲ್ಲ. ಎಲ್ಲ ದೇವತೆಗಳು ನೋಡ್ತಾರೆ ಆ ಅನುಪಮ ಸೌಂದರ್ಯ ರಾಶಿಯನ್ನ, ಸೌಂದರ್ಯ ಪ್ರವಾಹದಂತೆ, ಸೌಂದರ್ಯ ಲಹರಿಯಂತೆ ಹುಕ್ಕುತ್ತಾ ಇದೆ. ಎಲ್ಲರೂ ಆಶ್ಚರ್ಯ ಆಗೋದ್ರು ಅಮ್ಮನವರ ಸೌಂದರ್ಯವನ್ನ ನೋಡಿ. ಜಗನ್ಮಾತೆಯಲ್ಲಿನ ಜಗನ್ಮಾತೃ ಭಾವವನ್ನ ಮರೆತು ದೇವತೆಗಳು, ಋಷಿಗಳು, ಅಲ್ಲಿದ್ದ ಜನ ಬಾಯಿ ಬಿಟ್ಕೊಂಡು ಮೋಹದಿಂದ ನೋಡ್ತಾ ಇದ್ದಾರೆ. ಬ್ರಹ್ಮ ಕೂಡ ನೋಡ್ಬೇಕಾದ್ರೆ ವಿಷ್ಣು ಗೊತ್ತಾಯ್ತು, ಬ್ರಹ್ಮದೇವ ಕೂಡ ಮೋಹಿತನಾಗಿ, ಅಂದ್ರೆ ಏನೋ ಮರ್ತು ನೋಡ್ತಾ ಇದ್ದಾನೆ ಆ ಸೌಂದರ್ಯ ರಾಶಿ ಅಂತ. ಆಗ ಸನ್ನೆ ಮಾಡ್ತಾನೆ ವಿಷ್ಣು ಬ್ರಹ್ಮನಿಗೆ, ಈಶ್ವರ ನಿನಗೆ ಉಗ್ರಲ್ಲಿ ನೀನ್ ತಲೆ ಕತ್ತರಿಸಿದ್ದು ಮರ್ತೋಯ್ತಾ ಅಂತ ಅದೊಂದು ಸನ್ನೆ. ಆ ಸನ್ನೆಗೋಸ್ಕರ ಪ್ರಾರಂಭದಲ್ಲಿ ನಾನು ನಿಮ್ಗೆ ಆ ಕತೆ ಹೇಳಿದ್ದು. ಪಾರ್ವತಿಯನ್ನ ಎಲ್ಲಾದ್ರೂ ನೀನು ಒಂದು ಅರೆಕ್ಷಣ ಕಾಮದೃಷ್ಟಿಯಿಂದ ನೋಡ್ಬಿಟ್ಯಾ, ತಲೆಯನ್ನ ಚಿಗಿಟ್ ಹಾಕ್ತವನು ಮಿಕ್ಕಿರೋ ತಲೆ ಕೂಡ ಚಿಗಿಟ್ ಹಾಕ್ಬಿಡ್ತಾನೆ ಅಂತ ಸನ್ನೆಯನ್ನ ಮಾಡ್ತಾನೆ ಮಹಾವಿಷ್ಣು. ಅಮ್ಮನವರ ಪಾದಗಳ ಮೇಲೆ ಆಗ ಎಲ್ರಿಗೂ ಜ್ಞಾನೋದಯ ಆಗಿ ಆಕೆಯ ಮುಖವನ್ನ ನೋಡೋದ್ ಬಿಟ್ಟು ಪಾದಗಳ ಮೇಲೆ ದೃಷ್ಟಿಯನ್ನ ಹರಿಸ್ಲಿಕ್ಕೆ ಶುರು ಮಾಡ್ತಾರೆ ಬ್ರಹ್ಮಾದಿ ದೇವತೆಗಳು. ಮುಖ ನೋಡ್ತಾ ಇದ್ದವರು ತಪ್ಪು ನೋಡ್ಬಾರ್ದು ಜಗನ್ಮಾತೆಯ ಮುಖ ಅಂದ್ಬಿಟ್ಟು ಪಾದವನ್ನ ನೋಡ್ಲಿಕ್ಕೆ ಶುರು ಮಾಡ್ಬಿಟ್ರು. ನಮಸ್ಕಾರ ಮಾಡಿ ಶರಣನ್ನ ಬೇಡಿದ್ರು. ಇನ್ನು ಈಶ್ವರ ಅಂಧಕರಿಪು, ಅಂಧಕಾಸುರ ಸಂಹಾರಿಗೆ ಅಂಧಕರಿಪು. ಈ ಅಂಧಕಾಸುರ ಯಾರು ಹಾಗಾದ್ರೆ? ಒಂದ್ಸಲ ಸತೀದೇವಿ ದಾಕ್ಷಾಯಿಣಿಯಾಗಿದ್ದಾಗ ಈಶ್ವರನ ಜೊತೆ ಸರಸ ಆಡ್ತಾ ಇರ್ತಾರೆ. ಹಿಂದಿನಿಂದ ಓಡ್ ಬಂದು ಗಂಡ ನಿಂತಿರ್ಬೇಕಾದ್ರೆ ಪ್ರೀತಿಯಿಂದ ಆತನ ಎರಡೂ ಕಣ್ಣುಗಳನ್ನ ತನ್ನ ಕೈಗಳಿಂದ ಮುಚ್ಚಿಬಿಡ್ತಾಳೆ. ಆ ಕ್ಷಣದಲ್ಲಿ ಈಶ್ವರನ ಕಣ್ಣನ್ನ ಮುಚ್ಚಿದ್ರಿಂದ ಸರ್ವ ಚರಾಚರ ಜಗತ್ತು ಕತ್ತಲೆಯಲ್ಲಿ ಮುಳುಗೋಯ್ತು. ತಮಸ್ಸು ಆಕಾರ ಪಡೆದು ಹುಟ್ಟು ಅಂಧನಾದಂತಹ ಅಂಧಕಾಸುರ ರಾಕ್ಷಸನಾಗಿ ಜನ್ಮ ಪಡೆದ. ದಾಕ್ಷಾಯಿಣಿ ಗೊತ್ತಿಲ್ಲದೆ ಬಂದು ಮಾಡಿ ತಪ್ಪಿಂದ ಅಂಧಕಾಸುರ ಅಂತಕ್ಕಂಥ ರಾಕ್ಷಸನ ಜನ್ಮ ಆಗೋಯ್ತು. ಆಗ ಈಶ್ವರ ಹೇಳ್ತಾನೆ ಸತೀದೇವಿಗೆ, ಎಚ್ಚರಿಕೆ ಮಾತುಗಳನ್ನಾಡ್ತಾನೆ. ಆ ಅಂಧಕನನ್ನ ತಮ್ಮ ಮಗುವಾಗಿ ಪರಿಚಯ ಮಾಡ್ತಾನೆ. ಹುಟ್ಟಿದ ಕೂಡಲೇ ಅವನು ಮಾತಾಪಿತರಿಗೆ ಸತಿ ಶಿವರಿಗೆ ನಮಸ್ಕಾರ ಮಾಡಿ ತಪಸ್ಗೆ ಹೋಗ್ಬಿಡ್ತಾನೆ. ಅಜೇಯವಾದ ವರಗಳನ್ನ ಬ್ರಹ್ಮನಿಂದ ಪಡಿತಾನೆ. ಲೋಕಪೀಡಕನಾಗಿ ತಯಾರಾಗಿ ರಾಕ್ಷಸ ಪ್ರವೃತ್ತಿನ ಬೆಳೆಸ್ಕೊಂಡು ಅಂಧಕ ಆಗ್ತಾನೆ. ಯಾಕಂದ್ರೆ ಅವನು ಯಾವ ಶಸ್ತ್ರಾಸ್ತ್ರಗಳಿಂದಲೂ ಸಾಯಿದೆ, ಯಾವ ಪ್ರಾಣಿಗಳಿಂದಲೂ ಸಾಯಿದೆ, ನನಗೆ ವರ ಬೇಕು ಅಂತ ಬ್ರಹ್ಮನಿಂದ ಪಡೆದ್ಬಿಟ್ಟಿರ್ತಾನೆ. ಅಷ್ಟಕ್ಕೆ ಸಾಲಿಲ್ಲ ಅವನ ಆಸೆ. ಮತ್ತೆ ತಪಸ್ಸು ಕೂರ್ತ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ದ, ಶಿವಾನುಗ್ರಹವನ್ನ ಪಡೆದ. ನನಗಿರೋ ಕಣ್ಣು ಬರ್ಬೇಕು, ನಂಗೆ ಅಂಧಕಾಸುರ ಅಂತಕ್ಕಂಥ ಪಟ್ಟ ಹೋಗ್ಬೇಕು, ನನ್ ಕಣ್ಣು ಬರ್ಬೇಕು ಅಂತ ಶಿವನನ್ನ ಕೇಳಿ ಕಣ್ಣು ಪಡ್ಕೊಂಡ. ಕಣ್ಣು ದೃಷ್ಟಿ ಪಡ್ಕೊಂತಾನೆ. ಕಣ್ಣು ಬಂದ್ಬಿಡ್ತು, ಶಕ್ತಿನೂ ಸಿಕ್ತು, ವರನೂ ಸಿಕ್ತು. ಅವನ ಆಟ ಶುರು ಆಯ್ತು. ಪಾರ್ವತಿ ಪರಮೇಶ್ವರರು ಏನಾಗುತ್ತೆ, ಒಂದ್ಸಲ ಇಬ್ರಿಗೂ ಜಗಳ ಆಗೋಯ್ತು. ಗಂಡ ಹೆಂಡತಿ ಜಗಳ. ಅದೇ ತರ ಪಾರ್ವತಿ ಪರಮೇಶ್ವರರಿಗೂ ಜಗಳ ಆಯ್ತು. ಕಡೆ ಒಬ್ರಿಂದ ಒಬ್ರು ದೂರ ಆಗೋದ್ರು. ಮುನಿಸ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ದೂರ ಆದ್ರು. ಪಾರ್ವತಿ ಈಶ್ವರನನ್ನ ಬಿಟ್ಟು ಹಿಮ ಪರ್ವತದ ಕೈಲಾಸ ಅದನ್ನೂ ಬಿಟ್ಬಿಟ್ಟು ಅರಣ್ಯಕ್ಕೆ ಹೋಗ್ಬಿಟ್ಟು ಓಡಾಡಕ್ಕೆ ಶುರು ಮಾಡಿದ್ರು. ಶಕ್ತಿ ಸ್ವರೂಪಿಣಿ ನನ್ನನ್ನ ಬಿಟ್ಟು ಹೋಗ್ಲಾಗಿ ಮತ್ತೆ ಈಶ್ವರ ನಿರಾಕುಲನಾಗೋದ. ಜಡತ್ವ, ನಿರಾಸಕ್ತತೆ, ನಿಸ್ಪೃಹತೆ ಬರೀ ಅವನಲ್ಲಿ ಆ ರೀತಿ ಗುಣ ತುಂಬ್ಕೊಬಿಡ್ತು. ಪಾರ್ವತಿ ಒಂಟಿಯಾಗಿ ಕಾಡಲ್ಲಿ ತಿರುಗ್ತಾ ಇದ್ದಾರೆ ಅಂತ ಗೊತ್ತಾಗಿ ಅಂಧಕಾಸುರ ಆ ಕಡೆ ಬಂದು ಆಕೆ ತನ್ನ ತಾಯಿ ಪಾರ್ವತಿ ಅಂತ ತಿಳಿದೆ ಆಕೆ ಮೇಲೆ ಕಾಮ ದೃಷ್ಟಿಯನ್ನ ಬೀರ್ಲಿಕ್ಕೆ ಶುರು ಮಾಡ್ತಾನೆ ಅಂಧಕಾಸುರ. ಪಾರ್ವತಿಗೆ ದಿಕ್ಕು ತೋರಿಸ್ತಾ ಇಲ್ಲ. ಈಶ್ವರನನ್ನ ಜೋರಾಗಿ ಕರೀತಾಳೆ ತನ್ನ ಗಂಡನನ್ನ.
ಒಮ್ಮೆ ಪರಮೇಶ್ವರ ಅಂತ ಕರೆದಿದ ತಕ್ಷಣ ಸಮಾಧಿ ಸ್ಥಿತಿಯಲ್ಲಿದ್ದ ಈಶ್ವರನ ಹೃದಯದಲ್ಲಿ ಒಂದು ದೊಡ್ಡ ಶಬ್ದ ಪ್ರತಿಧ್ವನಿಸ್ತು. ತಕ್ಷಣ ಅವನು ಕಣ್ಬಿಟ್ಟ. ಶಕ್ತಿವಂತನಾದ ಪಾರ್ವತ ಮತ್ತು ಅಂಧಕರಿದ್ದಂತಹ ಅರಣ್ಯದಲ್ಲಿ ಪ್ರತ್ಯಕ್ಷನಾದ. ಬಂದು ಕೋಪದಿಂದ ಹೇಳ್ತಾ ಇದ್ದಾನೆ ಅಂಧಕಾಸುರನಿಗೆ, ಏ ಪಾಪಾತ್ಮ, ನಿನ್ನ ತಾಯಿಯನ್ನು ನೀನು ಗುರುತಿಸಲಿಲ್ಲವೇ ಅಂತ ಗರ್ಜಿಸ್ತಾನೆ ಈಶ್ವರ. ಆಗ ಪಾರ್ವತಿಗೆ ಇವನ್ ಯಾರು ಅಂತ ಗೊತ್ತಾಯ್ತು. ಈ ಅಂಧಕ ನಮ್ಮ ಮಗು. ಈಶ್ವರನ ಕಣ್ಣುಗಳನ್ನು ನಾನು ಮುಚ್ಚಿದಾಗ ತಮಸ್ಸಿನಿಂದ ಹುಟ್ಟಿದ ತಾಮಸ ಶಕ್ತಿ ರೂಪ ಅಂತ ನೆನಪಾಯ್ತು. ಅವನನ್ನ ಕರುಣೆಯಿಂದ ನೋಡ್ತಾಳೆ. ಆದ್ರೆ ಅವನ್ ದೃಷ್ಟಿ ಇರ್ಲಿಲ್ಲ. ಅವನ್ ನೋಡೇ ಇಲ್ಲ. ಈ ಪಾರ್ವತಿ ಪರಮೇಶ್ವರನ ಮೊದಲು ಹುಟ್ಟಿದ ತಕ್ಷಣ ನೋಡಿಲ್ಲ. ದೃಷ್ಟಿ ಬಂದ ಮೇಲೆ ಅವನು ಮನ್ಸೊಳಗಡೆ ರಾಕ್ಷಸ ಪ್ರವೃತ್ತಿನ ಬೆಳೆಸ್ಕೊಂಡಿದ್ದ. ಈಶ್ವರ ಎಚ್ಚರಿಕೆ ಕೊಡ್ತಾ ಇದ್ರು ಅವನು ತಾಯಿಯನ್ನ ಕಾಮದೃಷ್ಟಿಯಿಂದ ನೋಡೋದ್ ಬಿಡ್ಲಿಲ್ಲ. ಈಶ್ವರ ದಯೆ ತೋರ್ಸಿದ್ರು ಅವನದಕ್ಕೆ ಗೌರವ ಕೊಡ್ಲಿಲ್ಲ. ಈಶ್ವರ ಯೋಚನೆ ಮಾಡ್ತಾನೆ, ಈ ಮೂರ್ಖನಿಗೆ ಕ್ಷಮೆ ಅನಗತ್ಯ. ಆದ್ರೆ ಯಾವ ಶಸ್ತ್ರ ಅಸ್ತ್ರಗಳಿಂದಲೂ ಮರಣಿಸೋದಿಲ್ವಲ್ಲ. ಪ್ರಾಣ ಇರುವ ಯಾವ ಪ್ರಾಣಿಯಿಂದಲೂ ಅವನಿಗೆ ಮರಣ ಇಲ್ವಲ್ಲ. ಹಾಗಾದ್ರೆ ಹೇಗ್ ಕೊಲ್ಲೋದಿವನ್ನ? ಆಗ ಈಶ್ವರನಿಗೆ ನಾನು ಯೋಗ ಸ್ಥಿತಿಯಲ್ಲಿದ್ದಾಗ ಬಹಳವಾಗಿ ಬೆಳೆದಿದ್ದಂತಹ ತನ್ನ ಹೆಬ್ಬೆರಳಿನ ಉಗುರು ಕಾಣಿಸ್ತು. ಹೆಬ್ಬೆರಳಲ್ಲಿ ಬಹಳ ಉದ್ದವಾಗಿ ಉಗುರು ಬೆಳ್ಕೊಂಡ್ಬಿಟ್ಟಿತ್ತು. ಅದು ಪಳ ಅಂತ ಹೊಳಿತಾ ಇತ್ತು. ಈಶ್ವರನಿಗನಿಸ್ತು ಇದೇ ಆಯುಧ. ಇವಾಗೆಲ್ಲ ನೀವು ಉಗುಳುಗಳನ್ನ ಬೆಳೆಸ್ಕೊಂಡು ಅದಕ್ಕೆ ಬಣ್ಣವನ್ನ ತುಂಬ್ತೀರ. ಆದ್ರೆ ಈಶ್ವರನ ಉಗುರು ದುಷ್ಟ ಸಂಹಾರಕ್ಕಾಗಿ. ಎಲ್ಲಿ ತನಕ ಉಗುರು ಶರೀರ ಕಂಡುಕೊಂಡಿರುತ್ತೋ ಅಲ್ಲಿ ತನಕ ಉಗುರಿಗೆ ಪ್ರಾಣ ಇರುತ್ತೆ. ಅದು ಬೆಳೀತಾ ಇರುತ್ತೆ. ಕತ್ತರಿಸಿದಾಗ ಅದು ಪ್ರಾಣ ಕಳ್ಕೊಳ್ಳುತ್ತೆ. ಹೀಗೆ ಈಶ್ವರ ತನ್ನ ಕೈಗಳ ಉಗುರಿನಿಂದ ಅಂಧಕನ ತಲೆಯನ್ನ ಚೂಟಾಕ್ಬಿಟ್ರು. ಅಂಧಕ ರಿಪುವಾಗಿ ಅಂಧಕಾಂತನಾಗಿ ಅಜ್ಞಾನ ಅಂತಕ್ಕಂಥ ಗಾಢ ಕತ್ತಲೆಯನ್ನ ತುಂಬಿಕೊಂಡು ದೇವತೆಗಳಿಂದ ಹುಟ್ಟಿದ್ರೂ ಕೂಡ ಒಳ್ಳೆ ಪುಣ್ಯ ಕೆಲಸ ಮಾಡದೆ ಮರಣಿಸ್ತಾ ದೇವನಾಗಿ ಪರಮೇಶ್ವರ ಆತನನ್ನ ಹತ ಮಾಡ್ದ. ಅದಕ್ಕೆ ರಾವಣ ಈಶ್ವರನ ಕುರಿತು ಹಾಡ್ಬೇಕಾದ್ರೆ ಅಂಧಕಾಂತಕಾಂತಕಂ ತಮೋಂತಕಾಂತಕಂ ಭಜೆ ಅಂತ ಶಿವತಾಂಡವ ಸ್ತೋತ್ರದಲ್ಲಿ ವರ್ಣನೆ ಮಾಡಿದ ಅವನು. ಆ ಸಾಲ ಅರ್ಥ ಇದೆ. ಅವನ ತಮೋಕಾಂತಕನನ್ನ ಅಂಧಕಾಂತಕನನ್ನ ನೀ ಸಂಹಾರ ಮಾಡ್ದೆ. ಪಾರ್ವತಿ ದೇವಿ ಭುಜ ಸೌಂದರ್ಯವನ್ನ ವರ್ಣಿಸ್ಬೇಕಾದ್ರೆ ಯಾಕಿಷ್ಟು ವಿಚಾರ ಬಂತು ಅಂದ್ರೆ, ಆಕೆಯ ಜಗನ್ಮಾತೆಯ ಸೌಂದರ್ಯ ವೀಕ್ಷಣೆಯಲ್ಲಿ ಮಾನವರಿಗೆ ಪಾಲಿಲ್ಲ, ಯಾರಿಗೂ ಕೂಡ ಪಾಲಿಲ್ಲ. ಈಶ್ವರನಿಗೆ ಮಾತ್ರ ಸಲ್ತಕ್ಕಂತ ಜಗನ್ಮಾತೆ ಪಾರ್ವತಾದೇವಿ. ನಾವು ಆಕೆಯ ರೂಪವನ್ನ ಮಾನಸಿಕವಾಗಿ ನೋಡಿ ಆನಂದ ಪಡ್ಬೇಕು, ಮಾನಸಿಕವಾಗಿ ಪೂಜೆ ಮಾಡ್ಬೇಕು, ಅಥವಾ ಮಾತೃ ಅಂತ ಕನ್ಸಿಡರ್ ಮಾಡ್ಕೊಂಡು ಆಕೆಯನ್ನ ನೋಡ್ಬೇಕು. ಆಕೆ ನನ್ನ ತಾಯಿ, ಆಕೆ ನನ್ನ ಗೆಳತಿ, ಆಕೆ ನನ್ನ ಸ್ನೇಹಿತೆ, ಅಕ್ಕ ತಂಗಿ, ಅವಳೇ ನನಗೆ ಬಂದು ಬಳಗ ಅಂತ ನೋಡ್ಬೇಕೇ ಹೊರ್ತು ಆಕೆಯ ಸೌಂದರ್ಯವನ್ನ ಕಾಮದೃಷ್ಟಿಯಿಂದ ನೋಡೋದಾದ್ರೆ ಯಾರೂ ಕೂಡ ಒಳ್ಳೇದಾಗಲ್ಲ, ಯಾರಿಗೂ ಕೂಡ ಒಳ್ಳೇದಾಗಲ್ಲ ಅನ್ನೋ ವಿಚಾರ. ಪಾರ್ವತಿ ಪರಮೇಶ್ವರರ ವಿವಾಹ ಆಗೋಯ್ತು. ಕೈಲಾಸಕ್ಕೆ ಹೋಗ್ಬೇಕಿನ್ನ ಗಂಡನ ಮನೆಗೆ. ಆಗ ಈ ಬ್ರಹ್ಮದೇವ ಯೋಚನೆ ಮಾಡ್ತಾನೆ. ಜಗನ್ಮಾತೆ ಹತ್ರ ಬರ್ತಾನೆ. ಚತುರ್ಭುಜಗಳಿಂದ ಕೂಡಿದಂತಹ ಜಗನ್ಮಾತೆ ಹತ್ರ ಬಂದು, ಅಮ್ಮ ಕರುಣಾತರಂಗಿಣಿ, ಸಕಲ ಚರಾಚರ ಪ್ರಪಂಚ ನಿನ್ನ ಮಕ್ಕಳು.
ಹಾಗೆ ನಾನು ಕೂಡ ನಿನ್ನ ಮಗ ಅಂತ ಅನ್ಕೋ, ನನಗೆ ಅಭಯವನ್ನ ಕೊಡು, ಮುಂದೆ ಯಾವುದೇ ಕಾರಣಕ್ಕೂ ಪರಶಿವನಿಂದ ನನಗೆ ಹಾನಿ ಆಗದಂತೆ ಅಂತ ಕೇಳ್ಕೊಂತಾನೆ ಬ್ರಹ್ಮದೇವ. ಆಗ ತಾಯಿ ಅಭಯವನ್ನ ಕೊಡ್ತಾಳೆ ಬ್ರಹ್ಮದೇವರಿಗೆ. ಅದಕ್ಕೆ ತಾಯಿಯ ಭುಜವನ್ನ ಹೇಗೆ ವರ್ಣಿಸ್ತಾ ಇದ್ದಾರೆ ಅಂದ್ರೆ, ತಾವರೆಯ ದಂಟಿನಂತೆ ಅತಿ ಮೃದುವಾಗಿದೆ. ಹಾಗಾಗಿ ಆ ತಾಯಿಯ ಬಾಹು ನಮ್ಮನ್ನ ರಕ್ಷಿಸ್ಲಿ, ಅಭಯ ಪ್ರದಾನವನ್ನ ಮಾಡ್ಲಿ. ಕಲಿಯುಗದ ಮಾನವರಾದ ನಾವು ಕೂಡ ಅಂಧಕನಂತೆ ಬ್ರಹ್ಮನಂತೆ ಒಂದು ಕ್ಷಣ ಹೇಗೇಗೋ ಆಡ್ಬಿಡ್ತೀವಿ, ನಮ್ಗ್ ಗೊತ್ತಿಲ್ಲ. ಅದನ್ನೆಲ್ಲ ನೀನು ಕ್ಷಮಿಸಿ ನಮ್ಮನ್ನ ಕಾಪಾಡು ಅಂತ ಅಮ್ಮನವರ ಬಾಹು ಸೌಂದರ್ಯವನ್ನ ಒಂದು ತಾವರೆಯ ದಂಟಿಗೆ ಹೋಲಿಸಿ ಹೊಗಳುತ್ತಾ ಇದ್ದಾರೆ ಅಲ್ವಾ. ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳೋ ಹಾಗೆ, ಇಲ್ಲಿ ವಿಶೇಷವಾಗಿ ಶಂಕರರು ಅದಕ್ಕೆ ವಿಭಿನ್ನವಾದ ಅರ್ಥವನ್ನ ನೀಡಿ ನಮ್ಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಇಂಥ ವಿಶೇಷವಾದ ಶ್ಲೋಕದ ಫಲಶ್ರುತಿ ಏನ್ ಗೊತ್ತಾ? ಪುರುಷ ವಶೀಕರಣಕ್ಕೋಸ್ಕರ ಗಂಡಂದರಿಗೆ ಒಂದು ಸನ್ಮಾರ್ಗಕ್ಕೆ ತರಕಾಗಿರ್ಬೋದು, ಅಥವಾ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಕ್ಕಾಗಿರ್ಬೋದು. ಆ ಒಂದು ಉದ್ದೇಶದಿಂದ 45 ದಿವಸಗಳ ಕಾಲ 1000 ಬಾರಿ ಈ ಶ್ಲೋಕವನ್ನ 70ನೇ ಶ್ಲೋಕ ಜಪ ಮಾಡಿದ್ರೆ ಪುರುಷರು ವಶರಾಗ್ತಾರೆ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದಿನ ಶ್ಲೋಕ 71ನೇದು ಬಾಹು ಆಯ್ತು. ಬಾಹು ಆದ್ಮೇಲೆ ಯಾವುದು? ಮುಂಗೈಗಳ ವರ್ಣನೆ. ಕೈಯಲ್ಲಿ ಮುಂಗೈ. ಮುಂಗೈದು ಏನು ಅಂತ ಹೇಳ್ತಾ ಇದ್ದಾರೆ. ಹಸ್ತ ಮುಂಗೈ ಎರಡು ಒಂದೇ. ಭುಜಗಳಿಂದ ಬಾಹುಗಳವರೆಗಿನ ಶ್ಲೋಕವನ್ನ ಹಿಂದಿನ ಶ್ಲೋಕದಲ್ಲಿ ವರ್ಣನೆ ಕೊಟ್ರು. ಈಗ ಅವ್ರು ವರ್ಣನೆಯನ್ನ ಕೊಡ್ತಾರೆ. ನಖಾನ ಮುಜ್ಜೋತೈರ್ನವ ನಳಿನ ರಾಗಂ ವಿಹಸತಾಂ ಅಂತ. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಶಂಕರಾಚಾರ್ಯರು ಅಂದ್ರೆ, ಆಕೆಯ ಬೆರಳು ಉಗುರುಗಳ ಕಾಂತಿಯನ್ನ ಸೂರ್ಯ ಕಿರಣಗಳಿಗೆ ಹೋಲಿಸ್ತಾರೆ. ಅಮ್ಮನವರ ಬೆರಳು ಉಗ್ರಲ್ಲಿ ಒಂದು ಕಾಂತಿ ಯಾವ ರೀತಿ ಅಂದ್ರೆ ಸೂರ್ಯನ ಬೆಳಕು ಬರೋ ತರ ಬರ್ತಾ ಇರುತ್ತೆ. ಅಂಗೈನ ಅರುಣವರ್ಣ ಉಷೋದಯದಲ್ಲಿ ಅಳತಕ್ಕಂತ ಕಮಲ ಜೊತೆ ಮಿಕ್ಸ್ ಆದಾಗ ಒಂದು ಬಣ್ಣ ಬರುತ್ತೆ. ಆ ರೀತಿ ಅಂದ್ರೆ ಬೆಳಿಗ್ಗೆ ಸೂರ್ಯ ಹುಟ್ಟಿರ್ಬೇಕು, ಆ ಕೆಂಪು ಬಣ್ಣ ಬಂದು ಕಮಲದ ಮೇಲೆ ಬೀಳ್ಬೇಕು, ಆ ಕಮಲದಲ್ಲಿರೋ ಬಣ್ಣ ಸೂರ್ಯನ ಬಣ್ಣ ಸೇರ್ಕೊಂಡು ಮತ್ತೊಂದು ಬಣ್ಣ ಹುಟ್ಟಬೇಕು, ಆ ಬಣ್ಣ ಹಸ್ತದಲ್ಲಿ. ಲಕ್ಷ್ಮೀ ದೇವಿಗೆ ಪಾದಗಳ ಅರಳು ಅಂಟಿ ಕಮಲಗ ಆ ಕೆಂಪು ಬಣ್ಣ ಬಂದಿರ್ಬೋದಾ ಅಂತ ಒಂದು ಊಹೆ ಮಾಡ್ತಾರೆ ಶಂಕರಾಚಾರ್ಯರು. ಅಮ್ಮನವರು ಕಮಲವಾಸಿನಿ. ಆ ಲಕ್ಷ್ಮೀ ದೇವಿ ಕಮಲದಲ್ಲಿ ಕೂತ್ಕೊಂಡು ಪಾದವನ್ನ ಕಮಲಕ್ಕೆ ಸೋಕಿಸಿದಾಗ ಅಮ್ಮನವರ ಪಾದದಲ್ಲಿ ಆ ಬಣ್ಣ ಮೊದ್ಲೇ ಇತ್ತು. ಆ ಪಾದದ ಬಣ್ಣದಿಂದ ಏನಾದ್ರೂ ತಾವರೆ ಹೂವ ಬಣ್ಣ ಬಂತ, ವಿಶೇಷವಾದ ಬಣ್ಣ ಬಂತ ಅಂತ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದೆ. ಚಮತ್ಕಾರ ಅದೊಂದು. ಹೆಣ್ಮಕ್ಳೆಲ್ಲ ಕೈಗೆ ಗೋರಂಟಿ ಹಾಕ್ತೀರಿ ಯಾಕೆ? ಬಣ್ಣ ರೀತಿಯಲ್ಲಿ ವಿಶೇಷವಾದ ವಿಚಿತ್ರವಾಗಿ ಹಾಕ್ತೀರಾ ಯಾಕೆ ಅಂದ್ರೆ ಆ ಅಂಗೈಗೆ ಆ ಗೋರಂಟಿಯನ್ನ ಹಚ್ಚಿ ಅದನ್ನ ತೊಳೆದಾದ್ಮೇಲೆ ಮೂಡ್ತಕ್ಕಂತ ಬಣ್ಣ ನಿಮ್ಮ ಶಕ್ತಿ ಅಥವಾ ಸೌಂದರ್ಯ ಹೆಚ್ಚುತ್ತೆ ಅನ್ನೋದಕ್ಕಿಂತ ಅದ್ರ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ವಿಶೇಷವಾದಂತಹ ಶಕ್ತಿ ಪ್ರಸರಣ ಆಗುತ್ತೆ ನಿಮ್ಮಲ್ಲಿ. ಗಂಡ್ಮಕ್ಳು ಗೋರಂಟಿ ಹಾಕೊಳಲ್ಲ, ಅದು ನಾಚಿಕೆ. ಅದು ಹೆಣ್ಮಕ್ಳಿಗಾದ್ರೆ ಅದೊಂದು ವಿಶೇಷವಾದಂತಹ ಉಡುಗೊರೆ. ಆ ಉದ್ದೇಶಕ್ಕೆ ಗೋರಂಟಿ. ಆಗ ಸೂರ್ಯನ ಕಿರಣ ಬಿದ್ದಾಗ ನಿಮ್ಮ ದೇಹದಲ್ಲಿ ಇರ್ತಕ್ಕಂತ ಅತಿ ಶಾಖ ನಿಮ್ಮ ಆ ದೇಹದಿಂದ ಹೊರ ಹೋಗಿ ನಿಮ್ಮ ದೇಹವನ್ನ ತಂಪಾಗಿಡ್ಲಿಕ್ಕೆ ಪ್ರಯತ್ನವನ್ನ ಪಡುತ್ತೆ ಆ ಗೋರಂಟಿ. ಹಾಗಾಗಿ ಕೈಗೆ ಅದನ್ನ ಹಚ್ತಾರೆ. ಹಾಗೆ ನಿಮ್ ಕೈ ಸ್ಮೂತು, ಅದನ್ನ ಮೃದು ಅಂತ ಕರಿತೀವಿ ಹೆಂಗಸರದು. ಅದೇ ಪುರುಷರ ಕೈ ಬಹಳವಾಗಿ ಏನಿರುತ್ತೆ,
ಅಷ್ಟು ಹಾಲಿನ ಕೆನೆ ಪದರ ತರ ಇರಲ್ಲ. ಅವರು ಗೋರಂಟಿನ ಹಾಕೊಂಡ್ರು ಕೂಡ ಅವ್ರ ದೇಹದೊಳಗಡೆ ಸೂರ್ಯನ ಕಿರಣ ಪಾಸ್ ಆಗಲ್ಲ. ಮೃದುವಾದ ಹಸ್ತಗಳೇ ಇದ್ದಾಗ ಮಾತ್ರ ಅಲ್ಲಿ ಸಣ್ಣ ಸಣ್ಣ ರಂಧ್ರಗಳ ಮೂಲಕ ದೇಹದೊಳಗಡೆ ಸೂರ್ಯನ ಕಿರಣ ಹೋಗ್ತಕ್ಕಂಥದ್ದು. ಗುರುಳೆ, ಸೂರ್ಯನ ಕಿರಣ ಹೋದಾಗ ಬಾಡಿ ಅಂದ್ರೆ ದೇಹ ಶಾಖ ಆಗಬೇಕು, ಹೇಗೆ ತಂಪಾಗುತ್ತೆ? ಒಂದು ಪ್ರಶ್ನೆ ನೋಡಿ. ಇಲ್ಲಿ ವಿಜ್ಞಾನ ಯೋಚನೆ ಮಾಡ್ಬೇಕು ನೀವು. ದೇಹದೊಳಗಡೆ ಹೆಣ್ಮಕ್ಳಿಗೆ ಆ ನೀರಿನ ಅಂಶ ಅಂತಕ್ಕಂಥದ್ದು ಗರ್ಭಕೋಶದಲ್ಲಿ ಇರುತ್ತೆ. ಅತಿ ಶೀತ ವಾತಾವರಣ ಇದ್ದಾಗ್ಲೂ, ಅತಿ ತಾಪಮಾನ ಇದ್ದಾಗ್ಲೂ ಕೂಡ ನಿಮಗೆ ಬಹಳ ಬೇಗ ಕಾಯಿಲೆಗಳಿಗೆ ತುತ್ತಾಗ್ತೀರಾ. ಹಾಗಾಗಿ ಆ ಸೂರ್ಯನ ಕಿರಣ ಗೋರಂಟಿಯ ಮೂಲಕ ದೇಹವನ್ನ ಪ್ರವೇಶ ಮಾಡಿದಾಗ ಅತಿ ನೀರಿನ ಅಂಶವನ್ನ ಹಿಂಗಿಸಿ ಅದನ್ನ ಆವಿಯಾಗಿ ಮಾಡಿ ಬಾಷ್ಪೀಕರಿಸಿ ದೇಹವನ್ನ ತಂಪಾಗಿಡತ್ತೆ. ಅರ್ಥ ಆಯ್ತಾ? ಇದು ಅದಕ್ಕೆ ಕಾರಣ. ಇಲ್ಲಿ ಅಮ್ಮನವರ ಉಗುರು, ಕೈ ಇದೆಲ್ಲ ಇದೆಯಲ್ಲ, ಬಣ್ಣ ಹಾಕೋ ಅವಶ್ಯಕತೆ ಇಲ್ಲ ಅಮ್ಮನಿಗೆ. ಅರವಿಂದದಂತಿದೆ ಅಮ್ಮನವರ ಕೈ. ಜಗದ್ಗುರುಗಳು ಅದಕ್ಕೆ ಹೇಳ್ತಾರೆ ಲಕ್ಷ್ಮೀ ನಿವಾಸಿ. ಲಕ್ಷ್ಮಿ, ನಿನ್ ಕೈ ಏನ್ ಸುಮ್ನೆನಮ್ಮ? ಆ ತಾವರೆ ಪುಷ್ಪವನ್ನ ಹಿಡ್ಕೊಂಡಿದ್ಯಾ, ನಿನ್ ಕೈಯಿಂದ ಅದಕ್ ಬಣ್ಣ ಬಂತು, ಆ ತಾವರೆ ಬಣ್ಣನೇ ನಿನ್ಗೆ ಅಂಟ್ಕೊಂತ ಗೊತ್ತಿಲ್ಲ. ಆದ್ರೆ ನಿನ್ನ ಕೈ ಬೆರಳುಗಳ ಸೌಂದರ್ಯ ವರ್ಣನೆ ಮಾಡದಷ್ಟು ಅದ್ಭುತವಾಗಿದೆ. ಲಕ್ಷ್ಮೀ ನಿವಾಸ ಸ್ಥಾನದಲ್ಲಿದೆ. ಅದಕ್ಕೆ ಏತಾಗಿ ಉಮಾಭವಾನಿ, ಕಲ್ಯಾಣಿ, ಕಾತ್ಯಾಯಿನಿ ಸೂರ್ಯೋದಯ ಕಾಲದಲ್ಲಿ ಹುಡ್ತಾ ಇರ್ತಕ್ಕಂಥ ಸೂರ್ಯನ ಕಿರಣ ಹೊಸ ತಾವರೆ ಹೂಗಳ ಮೇಲೆ ಬಿದ್ದಾಗ ಅದು ಒಂದು ಬಣ್ಣವಾಗಿ ಮಾರ್ಪಟ್ಟು ನಿನ್ನ ಉಗುರಿನ ಮೇಲೆ ಬಿದ್ದಾಗ ಅದು ಪಳ ಅಂತ ಹೊಳಿತಾ ಇದೆ. ನಿನ್ನ ಹಸ್ತ ಸೌಂದರ್ಯವನ್ನ ವರ್ಣನೆ ಮಾಡಕ್ಕೆ ಆಗಲ್ಲ. ಹಾಗಾಗಿ ಲಕ್ಷ್ಮೀ ದೇವಿ ಚರಣಗಳಲ್ಲಿ ಇರ್ತಕ್ಕಂಥ ಆ ಕಮಲದ ರಸ ಅಂಟಿ ಅಥವಾ ನಿನ್ನ ಪಾದಕ್ಕೆ ಅದು ಸ್ಪರ್ಶ ಆಗಿ ಕೆಂಪು ಬಣ್ಣಕ್ಕೆ ತಿರುಗಿದೆ ಅಂತ ಇಲ್ಲಿ ವರ್ಣಿಸ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಈ ಶ್ಲೋಕದ ಮಹಿಮೆ ಯಕ್ಷಿಣಿ ವಶೀಕರಣ. ಇದು ನಾವು ಮಾಡಲ್ಲ, ಇದು ಕೌಲರು ಮಾಡ್ತಾರೆ. ಯಾಂತ್ರಿಕರು, ಮಾಂತ್ರಿಕರು ಅಂತ ಕರಿತೀವಲ್ವಾ. ಅವರು ಈ ರೀತಿಯಾದಂತ ಶ್ಲೋಕವನ್ನ ಯಕ್ಷಿಣಿ ವಶೀಕರಣಕ್ಕೋಸ್ಕರ ಅವರು 45 ದಿವಸಗಳ ಕಾಲ ವಟವೃಕ್ಷದ ಕೆಳಗಡೆ ಕೂತ್ಕೊಂಡು 1000 ಬಾರಿ ಜಪ ಮಾಡ್ತಾರೆ. ಹರಳಿ ಮರದ ಕಡೆ ಕೂತ್ಕೊಂಡು ಅದನ್ನ ಜಪ ಮಾಡ್ತಾರೆ, ನಿದ್ರಾ ಆಹಾರಾದಿಗಳನ್ನ ತ್ಯಜಿಸಿ. ಸೊ ಹಾಗಾದ್ರೆ ನಾವು ಮಾಡ್ಕೋಬಹುದು ಯಕ್ಷಿಣಿ ವಶೀಕರಣಕ್ಕೋಸ್ಕರ ಅಲ್ಲ, ಅದರಲ್ಲಿ ಇರ್ತಕ್ಕಂಥ ಉತ್ತಮವಾದ ಫಲವನ್ನ ನಮ್ಗೆ ನೀಡ್ಲಿಕ್ಕೋಸ್ಕರ. ಹಾಗೆ ಮುಂದೆ ಶ್ಲೋಕ ಅಮ್ಮನವ್ರದ್ದು ಉಗ್ರ ಆಯ್ತು, ಇದಾಯ್ತು. ನೆಕ್ಸ್ಟ್ ಯಾವುದನ್ನ? ಅಮ್ಮನವರ ಕುಚಗಳನ್ನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ. ನೆಕ್ಸ್ಟು ಗಜಕುಂಭಗಳಂತಿರ್ತಕ್ಕಂಥ ಸ್ತನಯುಗ್ಮ ಸೌಂದರ್ಯ. ಸ್ತನಯುಗ ಅಂದ್ರೆ ಗೊತ್ತಾಯ್ತಾ? 2 ಕುಂಭಸ್ಥಳ. ಆ ಸ್ತನಗಳ ವರ್ಣನೆಯನ್ನ ಮಾಡ್ತಾರೆ. ಎಲ್ಲವನ್ನ. ಗಜಕುಂಭ ಅಂದ್ರೇನು? ಮಡಿಕೆಯ ರೀತಿ. ಒಂದು ಬಿಂದಿಗೆ ಅಥವಾ ಒಂದು ಮಣ್ಣಿನ ಮಡಕೆಯನ್ನ ತಗೊಂಡಾಗ ಯಾವ ರೀತಿ ಇರುತ್ತೋ ಆ ರೀತಿ ಹೆಣ್ಣು ಮಕ್ಕಳ ಸ್ತನ ಯುಗ್ಮ ಇರುತ್ತೆ. ತಾಯಿ ಸ್ತನ ಸೂರ್ಯ ಚಂದ್ರಾತ್ಮಕವಾದದ್ದು ಅಂತ ನಿಮ್ಮೆಲ್ರಿಗೂ ಗೊತ್ತು. ಅದರಲ್ಲಿ ಸರ್ವಚರಾಚರ ಪ್ರಾಣಿಕೋಟಿಗೆ ಪ್ರಾಣಾಧಾರವಾದಂತಹ ಆಹಾರ ಉತ್ಪತ್ತಿ ಆಗತ್ತೆ. ಅಮೃತೋಮಯವಾದಂತಹ ಜ್ಞಾನ ಕ್ಷೀರ ಇದೆ. ಎಷ್ಟೇ ಯುಗಗಳಲ್ಲಿ ಕೂತು ತಪಸ್ ಮಾಡಿ ಅಥವಾ ಎಷ್ಟು ಕೋಟಿ ಜನಕ್ಕೆ ಹಂಚಿದ್ರು ಕೂಡ ಬತ್ತದೇ ಇರ್ತಕ್ಕಂಥ ದುಗ್ಧ ಗಣಿ ಇದೆ. ಅಂದ್ರೆ ಕಡಿಮೆ ಆಗದೆ ಇರ್ತಕ್ಕಂಥ ಅಲ್ಲಿ ಆಹಾರ ಇದೆ ತಾಯಿ ಸ್ತನದಲ್ಲಿ. ಆ ತಾಯಿಯ ಸ್ತನಾಮೃತದ ಧಾರೆಯನ್ನ ನಾವು ಯಾವ ರೀತಿ ಕುಡಿಬೇಕು ಗೊತ್ತಾ? ಮಾನಸಿಕವಾಗಿ ಭಕ್ತಿಯಿಂದ ಸಾಧಿಸಿ ಕುಡಿಬೇಕು. ಯಾರೆಲ್ಲ ಅಮ್ಮನವರ ಆ ಸ್ತನ್ಯಪಾನ ಮಾಡಿತಾರೆ ಮಾನಸಿಕವಾಗಿ, ನಿಮಗೆ ಜನ್ಮ ಪರಂಪರೆಯಲ್ಲಿ ನಿಮಗ್ ಸಾಟಿ ಇಲ್ಲ, ನೀವೇ ಧನ್ಯರು, ನಿತ್ಯ ಬಾಳ್ರು.
ಯಾರೆಲ್ಲ ಆ ರೀತಿ ಅಮ್ಮನವರ ಸ್ತನ್ಯಪಾನ ಮಾಡ್ತಾರೆ ಮಾನಸಿಕವಾಗಿ, ನಿಮ್ಗೆ ನಿತ್ಯ ಯೌವನರಾಗ್ತೀರಾ, ನಿತ್ಯ ಮುಕ್ತರಾಗ್ತೀರಾ, ಸಿದ್ಧಿ ಪುರುಷರಾಗ್ತೀರಾ, ನಿತ್ಯ ಬಾಲರಾಗ್ತೀರಾ. ಅದಕ್ಕೆ ಉದಾಹರಣೆ ಇದರ ಗುರುಗಳೇ ಇದ್ದಾರೆ. ಸನಕಾದಿ ಸನಂದಾದಿ ಮಹರ್ಷಿಗಳು ಇವತ್ತಿಗೂ ದಿಗಂಬರಾಗಿದ್ದಾರೆ, ಇವತ್ತಿಗೂ ಬಾಲಕರಾಗಿದ್ದಾರೆ. ಅವ್ರು ಹಾಗೆ ಇದ್ದಾರೆ ಅಂದ್ರೆ ತಾಯಿಯ ಸ್ತನಪಾನ ಮಾಡಿರೋದ್ರಿಂದ. ಹೇಗೆ ಮಾನಸಿಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ತಾಯಿಯನ್ನ ಒಲಿಸ್ಕೊಂಡು ಅವ್ರು ಮಾಡಿದ್ದಾರೆ. ಅಂತಹ ನಿನ್ನ ಸ್ತನಯುಗ್ಮ ನಮ್ಮೆಲ್ರಿಗೂ ಆಧ್ಯಾತ್ಮಿಕ ಅಮೃತ ದಾರಿಯನ್ನ ಸುರಿಸ್ಲಿ. ನಾವೇನು ಕೇಳೋದ್ ಬೇಡ, ಆಧ್ಯಾತ್ಮಿಕವಾದಂತ ಅಮೃತ ದಾರಿ ಸುರಿಸ್ಬಿಟ್ರೆ ಭಕ್ತಿ ಎಲ್ಲ ಬಂದ್ಬಿಡುತ್ತೆ. ಇನ್ನೆಲ್ಲವನ್ನು ಸಾಧಿಸ್ತಾಗೆ ನಾನು ಸಕಲ ಕ್ಲೇಶಗಳನ್ನ, ಸಕಲ ಕಷ್ಟಗಳನ್ನ, ಈ ಸಂಸಾರ ಸಾಗರದ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀಯಾ, ಸರ್ವ ಕಲೆಗಳನ್ನ ಪ್ರಸಾದಿಸ್ತೀಯಾ. ಹಾಗಾಗಿ ಉದ್ಧಾರ ಮಾಡಕ್ಕೋಸ್ಕರ ನೀದ್ಯಾ ಅಂತ ಶಂಕರಾಚಾರ್ಯರು ತಾಯಿಯನ್ನ ಕೋರ್ತಾ ಇದ್ದಾರೆ. ಆ ತಾಯಿಯ ಸ್ತನಯುಗ್ಮ ದರ್ಶನವನ್ನ ಯಾರೂ ಮಾಡಕ್ಕಾಗಲ್ಲ. ಆದ್ರೆ ವಿಘ್ನೇಶ್ವರ, ಸ್ಕಂದ ಕುಮಾರರಂತೆ, ಆಚಾರ್ಯರಂತೆ ನಾವು ಸ್ತನಪಾನ ಮಾಡ್ಬೇಕು. ಯಾರು ಒಂದು ನಿಮಿಷ ಯೋಚನೆ ಮಾಡ್ಲೇ ಇಲ್ಲ. ನೀವೆಲ್ಲ ನಾನು ಹೇಳಿದೆ ಅಮ್ಮನವರ ಸ್ತನಪಾನ ಮಾಡ್ಬೇಕು ಮಾನಸಿಕವಾಗಿ ಅಂತ, ಒಂದನ್ನ ಮರ್ತ್ಬಿಟ್ರಿ. ಅಮ್ಮನವರ ಸ್ತನ್ಯಪಾನವನ್ನ ಮಾಡೋ ಇರ್ಬೇಕಾದ ಅರ್ಹತೆ ಏನ್ ಗೊತ್ತಾ? ಬಾಲ ರೂಪಿಯಾಗಿ ಶಿಶು ರೂಪದಲ್ಲಿ ನಾವು ಅಮ್ಮನವರ ಸ್ತನ್ಯಪಾನ ಮಾಡ್ಬೇಕು. ಇದನ್ನ ಯಾರು ಯೋಚನೆ ಮಾಡ್ಲಿಲ್ಲ. ನೀವು ಮಗು ಆಗ್ಬಿಡ್ಬೇಕು. ನೀವು ಅರಿವೇ ಇಲ್ಲದ, ಜಗದ ಅರಿವೇ ಇಲ್ಲದ 1 ವರ್ಷದ ಮಗು ಆಗ್ಬೇಕು. 1 ವರ್ಷದ ಒಳಗಿನ ಬಾಲ ಅಥವಾ ಬಾಲಿಕೆಯಾಗಿ ಅಮ್ಮನವ್ರ ಸ್ತನ್ಯಪಾನ ಮಾಡ್ಬೇಕು. ಅದು ಪುಣ್ಯ. ಆಗ ತಾಯಿ ನಮಗೆ ಇಲ್ಲ ಅಂದೆ ಮಗು ಬಂದು ನನ್ನ ಹತ್ರ ಅಳ್ತಾ ಇದೆ ಅಂತ ಸ್ತನ್ಯಪಾನ ಮಾಡಿಸ್ತಾರಂತೆ. ಇದು ಮಾನಸಿಕವಾಗಿ ಮಾಡ್ತಕ್ಕಂಥದ್ದು. ಅಂಡ್ ಇಟ್ಸ್ ನಾಟ್ ಈಸಿ. ಅದು ಮಾಡಿದ್ರೆ ಇದೆಯಲ್ಲ, ಅದೇ ದೊಡ್ಡ ದೊಡ್ಡ ಆನಂದವಾದಂತ ಕ್ಷಣ. ಅದು ಅದ್ ನೆನೆಸ್ಕೊಂಡ್ರೆ ಇಡೀ ದೇಹ ರೋಮಾಂಚನ ಆಗುತ್ತೆ. ನಾವು ಮಗುವಾಗಿ ಆ ಮಗು ಆಗಿರ್ಬೇಕಾದ್ರೆ ನೀವು ಮರ್ತೋಗ್ಬಿಡ್ಬೇಕು, ನಿಮ್ಮನ್ ನೀವೇ ಮರಿಬೇಕು. ನಿಮ್ಗೆ ಯಾವುದೇ ಅರಿವಿರ್ಬಾರ್ದು. ಇಡೀ ದೇಹ ಎಲ್ಲಾ ಕಡೆ ಹೋಗಿ ಆ ಬಾಲ ರೂಪದೊಳಗಡೆ ನೀವು ಪರಕಾಯ ಪ್ರವೇಶವನ್ನ ಮಾಡಿರ್ಬೇಕು. ಆ ಮಗುವಾಗಿ ಹೆಣ್ಣು ಮಗುನು ಗಂಡು ಮಗುನು ಆಗಿ ನಿಮ್ ಯಾವ ತಂದೆ ತಾಯಿ ಸುತ್ತಮುತ್ತ ಇರ್ತಕ್ಕಂಥ ಬಂಧು ಬಳಗ ಯಾರೂ ಇಲ್ದೆ ನೀವು ತೆವಳ್ಕೊಂಡು ಹೋಗ್ತಿರೋ, ಹತ್ಕೊಂಡು ಹೋಗ್ತಿರೋ, ಅಮ್ಮನ್ನ ಇರೋ ಜಾಗದಲ್ಲೇ ಕರೀತಿರೋ, ಹೇಗೋ ಹೋಗಿ ತಾಯಿಯನ್ನ ಕಾಡಿ ಬೇಡಿ ಸ್ತನ್ಯಪಾನವನ್ನ ಮಾಡ್ಬೇಕು. ಆಗ ದೊರಕುವ ಶಾಂತಿ ಯಾವ ಲೋಕದಲ್ಲೂ ಯಾವುದರಲ್ಲೂ ನಮಗೆ ಸಿಗೋದಿಲ್ಲ. ಅದು ತಾಯಿಯ ಸ್ತನಗಳ ಮಹಿಮೆ. ಸಾಧ್ಯನಾ? ಸಾಧ್ಯ ಇದೆ. ಕಠಿಣವಾದಂತಹ ಸಾಧನೆ, ಪರಿಶ್ರಮ ಇದ್ರೆ, ಈಗ್ಲೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ತುಂಬಾ ಜನ ಹೇಳ್ತಾರೆ, ಯಾಕೆ ಕಲಿತಾ ಇದ್ಯಾ ಇದನ್ನೆಲ್ಲ, ಯಾಕೆ ಇಷ್ಟು ಶ್ಲೋಕ ಕಲಿತಾ ಇದ್ಯಾ, ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ಯಾ? ಇದೆಲ್ಲವೂ ಕೂಡ ನಾವು ಮುಂದೆ ಒಂದು ದಿವಸ ಮಲಗ್ಬೇಕು. ಆ ಮಲಗಕ್ಕೆ ಏನೂ ಮಾಡದೆ ಹೋದ್ರೆ ಕಲ್ಲು ಮುಳ್ಳುಗಳಿಂದ ತುಂಬಿರ್ತಕ್ಕಂತ ಹಾಸಿಗೆ ಮೇಲ್ ಮಲ್ಕೋಬೇಕು. ನಾವೇನ್ ಮಾಡ್ತಾ ಇದೀವಿ? ಚಾಪೆ ಹಾಸಿ ಮರದ ಮಂಚ ಮಾಡಿ ಅದ್ರ ಮೇಲೆ ಹೂವು ಹಾಕಿ ತಲ್ದಿಂಬಿಟ್ಟು ಎಲ್ಲ ರೆಡಿ ಮಾಡ್ಕೊಂತ ಇದೀವಿ. ಅದಕ್ಕೆ ಕಲಿತಾ ಇರೋದಿದೆಲ್ಲ. ಪ್ರತಿ ಬಾರಿ ಏನೋ ಕಲ್ತಾಗ, ಪ್ರತಿ ಬಾರಿ ಒಂದು ಪೂಜೆ ಮಾಡಿದಾಗ, ಪ್ರತಿ ಬಾರಿ ಒಂದು ಸಾಧನೆ ಮಾಡಿದಾಗ ಅದು ನಮಗೆ ನಾವು ಮಾಡ್ಕೊಂತ ಇರ್ತಕ್ಕಂಥ ತಯಾರಿ ಮಲಗ್ಲಿಕ್ಕೆ. ಕಲ್ಲು ಮುಳ್ಳಲು ಮಲ್ಗೋರು ಇರ್ತಾರೆ, ಈ ರೀತಿಯಾಗಿ ಮಲ್ಗೋರು ಇರ್ತಾರೆ. ಅವ್ರು ಬಹಳ ಶ್ರೀಮಂತವಾಗಿದ್ದಾರೆ, ಒಂದ್ ದೇವಸ್ಥಾನಕ್ಕೆ ಹೋಗಲ್ಲ, ಒಂದ್ ದೇವ್ರ ಕೈ ಮುಗಿಯಲ್ಲ, ಒಬ್ರಿಗೆ ದಾನ ಮಾಡಲ್ಲ, ಧರ್ಮ ಮಾಡಲ್ಲ. ದೇವರೆಲ್ಲ ಕೊಟ್ಟಿದ್ದಾನೆ, ಚೆನ್ನಾಗಿದ್ದಾನೆ, ನಮ್ ಕಷ್ಟ ಇದೆ, ಕಾರ್ಪಣ್ಯ ಇದೆ, ಎಲ್ಲ ಇದೆ. ಎಷ್ಟೇ ಆಸ್ತಿ ಇದ್ರು ಕೂಡ ಹಣದ ಮೇಲೆ ಮಲಗಿಸಲ್ಲ, ಹಣದಿಂದ ಸುಡಲ್ಲ.
ಬದುಕಿರ್ಬೇಕಾದ್ರೆ ಹಣದಿಂದ ನೀನು ತುಂಬಿ ತುಳ್ಕಾಡಿರ್ಬೋದು, ಆದ್ರೆ ಕಡೆಗೆ ಹೋಗ್ತೀಯಲ್ಲ ನೀನು, ಆಗ ಕಲ್ಲು ಮುಳುಗಲ್ ಮಲಗ್ತೀಯ. ನನಗ್ 1000 ಕಷ್ಟ ಇದ್ರು ಕೂಡ, ಎಷ್ಟೇ ಕಷ್ಟ ಇದ್ರು ಕೂಡ ದೇವ್ರನ್ನ ಬಿಡ್ಲಿಲ್ಲ, ಸಾಧ್ಯ ಆದಷ್ಟು ಮಾಡ್ದೆ, ನಾನು ಹೂವಿನ ಹಾಸಿಗೆ ಮೇಲೆ ಹೋಗ್ತೀನಿ. ಇಷ್ಟೇ ವ್ಯತ್ಯಾಸ. ಇದರ ಜ್ಞಾನೋದಯ ಆಗ್ಬೇಕು ನಿಮಗೆ. ಕಣ್ ತೆರಿಬೇಕು. ದೇವ್ರನ್ ಪ್ರಶ್ನೆ ಮಾಡೋದಲ್ಲ, ಜಗಳ ಮಾಡೋದಲ್ಲ. ಎಲ್ಲಾ ಮಾಡ್ತೀನಿ, ನನ್ಗೇನು ಕೊಡ್ಲಿಲ್ಲ, ನನ್ ಕಷ್ಟ ಪರಿಹಾರ ಮಾಡ್ಲಿಲ್ಲ, ನನ್ ಮಗನ್ ಜೀವನದಲ್ಲಿ ಹೀಗ್ ಮಾಡ್ದೆ, ನನ್ ಮಗಳ ಜೀವನದಲ್ಲಿ ಹೀಗ್ ಮಾಡ್ದೆ, ಅಥವಾ ಇಂಥ ಮಕ್ಕಳನ್ನೇ ಕೊಟ್ಟೆ, ಅಥವಾ ಇಂಥ ಗಂಡನ್ನೇ ಕೊಟ್ಟೆ. ನಿಮ್ಮಂತವ್ರಿಗೇನೆ ಹೂವಿನ ಹಾಸಿಗೆ ಅನ್ನೋದನ್ನ ಯಾವತ್ತೂ ಮರಿಬೇಡಿ. ನಿಮ್ಮಂತವ್ರಿಗೇನೆ ತಾಯಿಯ ಆಸ್ಥಾನದಲ್ಲಿ ಸ್ಥಾನ ಅನ್ನೋದನ್ನ ಮರಿಬೇಡಿ. ಸುಖ ಪಟ್ಟವರಿಗೇನು ಗೊತ್ತು ಕಷ್ಟದ ಬೆಲೆ ಅನ್ನೋ ಹಾಗೆ, ಇಲ್ಲಿ ಸುಖ ಪಟ್ಟವ್ರಿಗೆ ತಾಯಿಯ ಬಳಿ ಸುಖ ಸಿಗುತ್ತಾ, ಅಥವಾ ತಾಯಿ ಸ್ಥಾನದಲ್ಲಿ ಸ್ಥಾನ ಸಿಗುತ್ತಾ? ನಮಗಲ್ವ ಸಿಗೋದು ತಾಯಿ ಆಸ್ಥಾನದಲ್ಲಿ ಸ್ಥಾನ ಅಂತಕ್ಕಂಥದ್ದು. ತಾಯಿ ಆಸ್ಥಾನದಲ್ಲಿ ಪರಿಚಾರಕಿಯ ಕೆಲಸ ಸಿಗ್ಲಿ ಬಿಡಿ, ಆಕೆಯ ಬಟ್ಟೆ ನೈರ್ಮಲ್ಯತೆಯನ್ನ ಕ್ಲೀನ್ ಮಾಡೋ ಸಿಗ್ಲಿ ಬಿಡಿ, ಆಕೆಯನ್ನ ನೋಡೋ ಭಾಗ್ಯ ಸಿಗ್ಲಿ ಬಿಡಿ, ಅಷ್ಟೇ ಸಾಕು. ನಮ್ಗಿನ್ನೇನು ಬೇಡ. ತಾಯಿ ಪಾದದ ಹತ್ರ ಕೂತ್ಕೊಂಡು ಪಾದ ಸೇವೆ ಮಾಡ್ತೀನಿ ಅಂತ ಅನ್ಕೋಬಾರ್ದಂತೆ. ಎಲ್ಲೋ ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ಅಮ್ಮ ಹಾಕೊಂಡಿರ್ತಕ್ಕಂಥ ಬಟ್ಟೆಯನ್ನ ಶುಚಿ ಮಾಡೋ ಭಾಗ್ಯ ಸಿಗ್ಲಿ ಅಂತ ಅನ್ಕೋಬೇಕಂತೆ. ಅವಳು ಕುಡ್ದಂತ ಹಾಲಿನ ಆ ಬೆಳ್ಳಿ ಬಟ್ಟಲನ್ನ ತೊಳೆಯೋ ಭಾಗ್ಯ ಸಿಗ್ಲಿ ಅಂತ ಅನ್ಕೋಬೇಕಂತೆ. ಅದಕ್ಕಿಂತ ಮಹಾಪ್ರಸಾದ ಇಲ್ಲ. ಇದು ಆ ತಾಯಿಯ ಸ್ತನಗಳ ಮಹಿಮೆ. ನಾನು ಹೇಳ್ತಾ ಇರ್ತೀನಿ, ಹೌದು ಕಷ್ಟಗಳು ನಿರಂತರ, ಪರಿಹಾರ ಬೇಕದಕ್ಕೆ. ಈಗ ಯಾರೋ ಗುರುಗಳ ಹತ್ರ ಹೋಗ್ತೀರಾ, ಗುರುಗಳೇ ಕಷ್ಟ ಬಂದಿದೆ ಪರಿಹಾರ ಕೊಡಿ. ಅವರ ವಿವೇಚನೆಗೆ ತಕ್ಕಂತೆ, ಅವರ ಸಿದ್ಧಿಗೆ ತಕ್ಕಂತೆ, ಅಥವಾ ಅವರು ತಾಯಿ ಹತ್ರ ಸಂಕಲ್ಪ ಮಾಡ್ಕೊಂಡಂತೆ ಒಂದು ಪರಿಹಾರವನ್ನ ಕೊಡ್ತಾರೆ. ಅದಾಗಬಹುದು, ಆಗದೆ ಇರ್ಬೋದು. ಆಗ್ಲಿಲ್ಲ ಅಂದಾಗ ಏನ್ ಮಾಡ್ತೀವಿ? ಸರಿ ಇಲ್ಲ ಇವ್ರು. ನಾನು ಹೇಳೋದಿಷ್ಟೇ, ನಮ್ಮ ಕರ್ಮಾನುಸಾರ ನಮಗೆ ಬುದ್ಧಿ ಇದ್ರೆ 1000 ಜನ ಗುರುಗಳು ಬಂದ್ರು ನಮ್ಮನ್ನು ಬದಲಾವಣೆ ಮಾಡಕ್ ಆಗಲ್ಲ. ಆ ಕ್ಷಣದಲ್ಲಿ ಅದು ನಡಿಬೇಕಿತ್ತು, ತೀರ್ಬೇಕಿತ್ತು, ತೀರಿದೆ. ಅದಕ್ಕೆ ನೀವು ಅವರನ್ನ ಗುರಿ ಮಾಡಿಸೋದು ಅಥವಾ ಅವರನ್ನ ತಪ್ಪ ಹಾಕೋದು ಯಾವ್ದ್ರಲ್ಲೂ ಅರ್ಥ ಇಲ್ಲ. ಯಾಕಂದ್ರೆ ದೈವ ಅದು ಏನ್ ಮಾಡ್ಬೇಕು ಅಂತಿರುತ್ತೋ ಅದು ಮಾಡೋದು. 70 ವರ್ಷ ಚೆನ್ನಾಗ್ ಕಾರಲ್ಲಿ ಓಡಾಡ್ಕೊಂಡಿದ್ದವನು ಕಾಲ್ ಮುಡ್ಕೊಂಡ್ಬಿಟ್ರು. ದೇವ್ರ ತುಂಬಾ ಮೋಸ್ಕಾರಪ್ಪ, ಈ ತರ ಮಾಡ್ಬಿಟ್ರು. 70 ವರ್ಷ ಕಾಲಿತ್ತಲ್ಲ, ಕಾಲಿರುವಾಗ ದೇವಸ್ಥಾನಕ್ ಹೋಗ್ಲಿಲ್ಲ, ದೇವ್ರು ನೋಡ್ಲಿಲ್ಲ. ಕಾಲ್ ಮುರಿದೋದ್ಮೇಲೆ ವೀಲ್ ಚೇರ್ ಅಲ್ಲಿ ದೇವಸ್ಥಾನಕ್ ಹೋದ್ರೆ ದೇವ್ರ ಕಾಲ್ ಕೊಡ್ತಾನ? ಕೈ ಇರುವಾಗ ಕೈ ಮುಗಿಬೇಕು, ಕೈ ಹೋದ್ಮೇಲೆ ಎಲ್ಲಿ ಮುಗಿತೀರ? ಒಂದ್ ಕೈ ಮುಗಿಬೇಕು. ಹಾಸಿಗೆ ಮೇಲೆ ಮಲ್ಕೊಂಡಾಗ ದೇಹಕ್ಕೆ ಒಂದು ಭಾಗ ವರ್ಕೆ ಮಾಡ್ತಿರಲ್ಲ, ಒಂದು ಭಾಗ ಸ್ತಬ್ಧ ಆಗಿರುತ್ತೆ. ಅವಾಗ ಒಂದ್ ಕೈ ಮುಗಿದ್ರೆ ದೇವ್ರು ಒಲಿತಾನ? ನೀವು ಪೂಜೆ ಮಾಡ್ತೀರಾ, ನಿಮ್ ಯಜಮಾನರಿಗೆ ಕುಂಕುಮ ಇಡಕ್ ಹೋಗ್ತೀರಾ, ಇಡ್ಸ್ಕೊಳಲ್ಲ. ಹಾಸಿಗೆ ಮೇಲೆ ಮಲ್ಕೊಂಡಾಗ ನೀವು ಪೂಜೆ ಮಾಡಿ ಇಡುವಾಗ ಇಡ್ಸ್ಕೊಂತಾರೆ. ಅಂದ್ರೆ ಕಷ್ಟ ಬಂದಾಗ ದೇವ್ರ ನೆನಪಾಗೋದಕ್ಕಿಂತ ಸುಖದಲ್ಲಿ ದೇವ್ರು ನೆನಪಾಗ್ಬೇಕು, ಕಷ್ಟದಲ್ಲೂ ದೇವ್ರ ನೆನಪಾಗ್ಬೇಕು. ಕೂತ್ರು ನಿಂತ್ರು ಅವ್ರನ್ನ ಬಿಡಬಾರ್ದು. ಎಲ್ಲಾ ನಿನ್ನಿಂದನೇ ಪರಮಾತ್ಮ ಅನ್ಬೇಕು. ಅದು ಜಗನ್ಮಾತೆಯ ಆರಾಧನೆ ಮಾಡ್ತಕ್ಕಂಥ ಅರ್ಥ. ಇಂಥ ವಿಶೇಷವಾದ ಶ್ಲೋಕವನ್ನ ಪಾರಾಯಣ ಮಾಡೋದ್ರಿಂದ 45 ದಿವಸಗಳ ಕಾಲ ನಿರ್ಭಯ ಉಂಟಾಗುತ್ತೆ ನಿಮ್ಮಲ್ಲಿ. ಅಂದ್ರೆ ಭಯ ಯಾರಿಗೆಲ್ಲ ಇದೆ, ಭಯ ಇರುತ್ತೆ, ಆ ಭಯ ಅಂತಕ್ಕಂಥದ್ದು ನಿಮ್ಮಿಂದ ದೂರ ಆಗತ್ತೆ ಅಲ್ವಾ? ಆಮೇಲೆ ಅಷ್ಟಕ್ಕೆ ನಿಲ್ಸಲ್ಲ, ಅದನ್ನ ಮತ್ತೆ ಮುಂದೆ ಆಕೆಯ ಬಗ್ಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ಸ್ತನದ ಬಗ್ಗೆ ವಿಶೇಷವಾಗಿ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಸೂಕ್ಷ್ಮವಾಗಿ ಮಾತಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ?
ಯಾಕಂದ್ರೆ ನಾಚಿಕೆ ವಿಷಯ, ಯಾವುದು ನಾಚಿಕೆ ಅಲ್ಲ ನನ್ನ ಪ್ರಕಾರ. ಒಂದು ತಾಯಿ ಒಂದು ಮಗುಗೆ ಹಾಲು ಕುಡಿಸ್ಬೇಕು ಅಂದ್ರೆ ಆ ಮಗುವಿನ ಇರೋ ಪ್ರೀತಿಗೆ ಆ ಮಗುವನ್ನ ಹಸಿವನ್ನ ನೀಗ್ಲಿಸಕ್ ಮಾತ್ರ ಕುಡ್ಸಲ್ಲ, ಆಕೆಯ ಹಕ್ಕದು, ಆಕೆಯ ಸೌಭಾಗ್ಯ ಅದು, ಮತ್ತೆಂದೂ ಬರದ ಸದಾವಕಾಶ ಅದು. ಎಷ್ಟು ಸಾಧ್ಯನೋ ಅಷ್ಟು ಸ್ತನ್ಯಪಾನವನ್ನ ಮಾಡ್ಬೇಕು, ತಾಯಿಯಾದಂತ ತೃಪ್ತಿ ಅನುಭವವನ್ನ ಪಡಿಬೇಕು. ಅದಕ್ಕೆ ಶಂಕರಾಚಾರ್ಯರು ಜಗನ್ಮಾತೆಯ ವಕ್ಷೋಜ ಸೌಂದರ್ಯವನ್ನ ಮತ್ತೊಮ್ಮೆ ವರ್ಣಿಸ್ತಾರೆ. ಸಮಾಸವ್ಯಾಸ ಅಂತ ಕರೀತಾರೆ ಕವಿತ್ವದಲ್ಲಿ, ಅಂದ್ರೆ ಹೃದಯಕ್ಕೆ ತಟ್ಟೋ ತರ ಹೇಳೋದು. ಆ ರೀತಿ ಶಂಕರಾಚಾರ್ಯರು ಹೃದಯಕ್ಕೆ ತಟ್ಟೋ ತರ ಹೇಳ್ತಾರೆ ನಮ್ಗೆ. ಒಬ್ಬ ಸದ್ಗುರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಾನಂತೆ ಏನೇನೋ ವಿಚಾರ. ಅದ್ರಲ್ಲಿ ಸ್ವಲ್ಪ ಜನಕ್ಕೆ ಅರ್ಥ ಆಯ್ತು, ಸ್ವಲ್ಪ ಜನಕ್ಕೆ ಅರ್ಥ ಆಗ್ಲಿಲ್ಲ. ಈಗ ನಿಮ್ಗೆ ಎಲ್ರಿಗೂ ಹೇಳೋದು ಅರ್ಥ ಆಗುತ್ತೆ ಅಂತಲ್ಲ, ಯಾರೋ ಕೆಲವೊಬ್ರಿಗೆ ಅರ್ಥ ಆಗ್ತದೆ, ಕೆಲವೊಬ್ರಿಗೆ ಅರ್ಥ ಆಗ್ತಾ ಇಲ್ಲ. ಹಾಗೇನೆ ಜಗನ್ಮಾತೆ ಎಲ್ರಿಗೂ ಅರ್ಥ ಆಗಲ್ಲ. ಅಮ್ಮನವರ ಸ್ತನ ಯುಗ್ಮವನ್ನ, ಆಕೆಯ ಅಮೃತ ಕ್ಷೀರಧಾರೆಗಳನ್ನ ಮಾಣಿಕ್ಯ ಬಿಂದಿಗೆಗಳು ಅಂತ ವರ್ಣನೆ ಮಾಡಿದ್ರು. ಬಿಂದಿಗೆ ಅದು ಅಮೃತ. ಆ ಬಿಂದಿಗೆಯಲ್ಲಿರೋ ಅಮೃತ ಯಾವತ್ತೂ ಕೆಡಲ್ಲ, ರುಚಿ ತಗ್ಗಲ್ಲ, ಕಲ್ಮಶ ಅಂಟಲ್ಲ, ರೋಗ ನಿರೋಧಕ ಶಕ್ತಿ ಉಳ್ತಕ್ಕಂಥದ್ದು. ಯಾವ ತರ ಪರ್ವತದಲ್ಲಿ ಮಾಣಿಕ್ಯ, ಪದ್ಮರಾಗಮಣಿ, ಚಿನ್ನ ಎಲ್ಲ ದೊರಕುತ್ತೋ ಅದೇ ತರ ಪರ್ವತರಾಜನ ಪುತ್ರಿಯಾದ ಪಾರ್ವತಿಯ ದೇಹ ಮಾಣಿಕ್ಯ ತರ, ಪದ್ಮರಾಗದಷ್ಟು ಸೌಂದರ್ಯ ಉಳ್ಳೋ ತರ ಅತ್ಯಂತ ಬೆಲೆ ಉಳ್ಳದ್ದು. ಅಂತಹ ತಾಯಿಯ ಸ್ತನ ಅಷ್ಟೇ ಬೆಲೆ ಉಳ್ಳದು. ಒಂದ್ಸಲ ವರ್ಣಿಸಿದ್ರೆ ಸಾಕಾಗಲ್ಲ, ಪುನಃ ಪುನಃ ಹೇಳ್ತಾ ಇರ್ಬೇಕು, ನಾವು ಆನಂದ ಪಡ್ಬೇಕು. ನಮ್ಮನ್ನ ನಾವೇ ಆತ್ಮವಿಮರ್ಶೆ ಮಾಡ್ಕೋಬೇಕು. ವಾಲ್ಮೀಕಿ, ಕಾಳಿದಾಸ, ಮಹಾಕವಿ ಇವರೆಲ್ಲ ಮಾಡ್ಕೊಂಡ್ರಲ್ಲ ಹಾಗೆ. ಒಂದ್ ಮಾತು ಹೇಳ್ತಾರೆ, ಮದ್ವೆ ಆಗೋ ತನಕ ಗಂಡು ಮಕ್ಳು ತಾಯಿ ಸುತ್ತ ತಿರ್ಗ್ತಾ ಇರ್ತಾರೆ, ತಾಯಿನೇ ಸರ್ವಸ್ವ ಅಂತ ಹೇಳ್ತಾ ಇರ್ತಾರೆ. ಮದ್ವೆ ಆದ್ಮೇಲೆ ಹೆಂಡತಿನ ನೋಡ್ಕೊಂತಾರೆ, ಹೆಂಡತಿ ಜೊತೆ ಹೋಗ್ತಾರೆ ಅಂತ. ಅವರ ಬಾಲ್ಯ, ಅವರ ತುಂಟುತನ, ನಿರ್ಮಲತ್ವ ಎಲ್ಲ ಕಡಿಮೆ ಆಗುತ್ತೆ. ಇದು ಸಾಮಾನ್ಯವಾಗಿ ಹೇಳ್ತಕ್ಕಂಥ ಮಾತು. ಹೆಣ್ಮಕ್ಳಲ್ಲೂ ಇದೇ ಭಾವನೆ ಬರುತ್ತಲ್ಲ, ತಂದೆ, ಅಣ್ಣ, ತಮ್ಮ, ಮತ್ತೆ ಮದ್ವೆ ಆದ್ಮೇಲೆ ಗಂಡ ಅಂತಕ್ಕಂಥದ್ದು ಬರುತ್ತೆ. ಇದ್ಯಾಕೆ ಈ ವಿಚಾರ ಬಂತು ಅಂದ್ರೆ, ವಿಘ್ನೇಶ್ವರ, ಕುಮಾರಸ್ವಾಮಿ ಇಬ್ರು ತಾಯಿ ಮಕ್ಕಳೇ, ಪಾರ್ವತಿ ಮಕ್ಕಳೇ. ತಾಯಿ ಒಂದು ಕ್ಷಣ ಯೋಚನೆ ಮಾಡ್ತಾಳಂತೆ, ನಾನು ಸ್ತನ್ಯಪಾನ ಮಾಡಿಸ್ಬೇಕು ಸ್ಕಂದರ್ಗೆ, ಕುಮಾರಸ್ವಾಮಿಗೆ. ಮುಂದೊಂದ್ ದಿನ ಒಂದು ಬೆಳೆದ್ ದೊಡ್ಡವನಾಗ್ಬಿಡ್ತಾರೆ, ಅವನ್ಗೂ ಮದ್ವೆ ಆಗತ್ತೆ. ಅವ್ನ್ ಯಾವಾಗ್ಲೂ ಬಾಲಕನಾಗಿ ಇದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ವಾ, ನನ್ ಮಗುಗ್ ಯಾವಾಗ್ಲೂ ಹಾಲು ಕುಡಿಸ್ಬೋದು, ಆ ತಾಯ್ತನವನ್ನ ಅನುಭವಿಸ್ಬೋದಲ್ವಾ ಅಂತ ಯೋಚನೆ ಮಾಡ್ತಾರಂತೆ. ಅಂದ್ರೆ ನಾವ್ ಯೋಚನೆ ಮಾಡತ್ತರ ತಾಯಿ ಯೋಚನೆ ಮಾಡಿದ್ರು ಅರೆ ಕ್ಷಣ, ಅದ್ ನಿಜ ಆಗಲ್ಲ ಅಂತ ಗೊತ್ತಿತ್ತು. ಅದೇ ತಾಯಿ ಪ್ರೀತಿ, ತಾಯಿ ಮಮತೆ ಅಂತ ಕರೆಯೋದು. ನಾವೆಲ್ಲ ಮಕ್ಳಲ್ವಾ, ಅದಕ್ಕೆ ನಾನು ಹೇಳೋದು, ತಾಯಿ ಹೃದಯದಲ್ಲಿ ನಾವು ಸೇರ್ ಹೋಗ್ಬಿಡ್ಬೇಕು. ನಾಮಾಮೃತ ಪಾನ ಮಾಡ್ತಾ ಇದ್ದೀವಿ ಇವಾಗ. ನಾವು ತಾಯಿ ಸ್ತನ್ಯಪಾನ ಮಾಡಿದ್ರೆ ಏನಾಯ್ತು, ತಾಯಿಯ ನಾಮಾಮೃತವನ್ನ ದಿನಾ ಪಾನ ಮಾಡ್ತಾ ಇದ್ದೀವಲ್ವಾ. ಶ್ಲೋಕ ಹೇಳ್ತಾ ಇದ್ದೀರಲ್ವಾ, ಲಲಿತಾ ತ್ರಿಶತಿ, ಲಲಿತಾ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ದಿನ ತಾಯಿದು ನಾಮಾಮೃತ ಅಮೃತವನ್ನ ಕುಡಿತಾ ಇದ್ದೀವಿ, ಸುರಿಸ್ತಾ ಇದ್ದೀವಿ ನಮ್ಮ ಬಾಯಿಂದ. ವಿದ್ಯಾ ಸುಧಾರ ಸಾಪಾನ ಅಂತ ಇದು ವಿದ್ಯೆ ಕಲಿಯೋದು. ಆ ವಿದ್ಯೆಯಲ್ಲಿ ತಾಯಿ ಇರ್ತಾಳೆ, ಸುರಪಾನ ಮಾಡ್ತಾ ಇದ್ದೀವಿ, ದೇವತೆಗಳು ಕುಡಿಯೋ ತರ ನಾವು ಕುಡಿತಾ ಇದ್ದೇವೆ. ಹಾಗೆ
ಅಮ್ಮನವರ ಆ ಸ್ತನ ಯುಗ್ಮ ಅಮೃತ ಕ್ಷೀರಧಾರಿಯನ್ನು ನಿಲ್ಸ್ಕೊಂಡಿರ್ತಕ್ಕಂಥ ಬಿಂದಿಗೆಯ ರೀತಿ ಅಂತ ಹೇಳ್ತಾರೆ, ಗಡಿಗೆಯ ರೀತಿ ಅಂತ ಹೇಳ್ತಾರೆ. ಇಂತಹ ವಿಶೇಷವಾಗಿರ್ತಕ್ಕಂಥ ಶ್ಲೋಕವನ್ನ 7 ದಿವಸ 1000 ಜಲ ಜಪ ಮಾಡ್ಬಿಟ್ರೆ ಯಾರೆಲ್ಲ ತಾಯಿಯಂದ್ರಿಗೆ ಹಾಲ್ ಬರಲ್ಲ ಸ್ತನದಲ್ಲಿ, ಬಹಳವಾಗಿ ಕಾಡ್ತಕ್ಕಂಥ ಸಮಸ್ಯೆ ಹೆಣ್ಮಕ್ಳಲ್ಲಿ, ಕೆಲವೊಬ್ಬರಲ್ಲಿ ಮಗು ಆದ್ಮೇಲೆ ಹಾಲಿನ ಸಮಸ್ಯೆ ಇರುತ್ತೆ, ಹಾಲ್ ಬರ್ತಿರಲ್ಲ, ಅಂತಹ ಹೆಣ್ಮಕ್ಳು 7 ದಿವಸ ಪಾರಾಯಣ ಮಾಡ್ಬೇಕು, ದಿನಕ್ಕೆ 1000 ಸಲ. ಬಹು ಬೇಗ ಹಾಲು ಉತ್ಪತ್ತಿ ಆಗತ್ತೆ. ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿಗಳಲ್ಲೂ ಕೂಡ. ಯಾರೆಲ್ಲ ಹಸು ಸಾಕಿರ್ತಾರೆ, ಹಸುಗಳಲ್ಲಿ ಅವ್ರಿಗೆ ಕ್ಷೀರ ವೃದ್ಧಿ ಆಗ್ಬೇಕು ಅಂದ್ರೆ ಇದ್ರದೊಂದು ತಾಯ್ತ ಮಾಡಿಸಿ ಕಟ್ಕೋಬೇಕು. ಆ ಬಾಣಂತಿ ಕೂಡ ಅಷ್ಟೇನೆ, ಇದ್ರದೊಂದು ತಾಯ್ತ ಮಾಡಿ ಕಟ್ಕೊಂಡು ಪಾರಾಯಣ ಮಾಡ್ಕೊಳೋದ್ರಿಂದ ಕ್ಷೀರ ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಅದು ವಿಶೇಷತೆ. ತಾಯಿಯ ಶಕ್ತಿ, ನಂಬಿಕೆ ಇದ್ರೆ ಎಲ್ಲವೂ ಸಾಧ್ಯ. ಹಂಗಾಗಿ ಆ ಜಗನ್ಮಾತೆ ಬಗ್ಗೆ ಎಷ್ಟು ಮಾತಾಡಿದ್ರು, ಎಷ್ಟು ಹೊಗಳಿದ್ರು ಕಡಿಮೆ. ಅದಕ್ಕೆ ನಾವು ಹೇಳ್ತೀವಿ, ಸರ್ವಂ ಶ್ರೀ ದೇವಿ ಪಾದಾರ್ಪಣಮಸ್ತು. ಧನ್ಯವಾದ.